ಮೆಂಟಲ್ ಇಶ್ಯೂಸ್ ಅಂತ ಬರುತ್ತೆ. ವಾಟ್ ಇಫ್ ಹಿ ಜಡ್ಜಸ್ ಮೀ, ಅವ್ರು ನನ್ನನ್ನು ಅಳದ್ರೆ ಏನ್ ಮಾಡೋದು? ಚಿಕ್ಕ ಒಂದು ವಿಷಯ ಅದೇನು ಡಿಸ್ಟ್ರೆಸ್ ಅಂತಿತ್ತಲ್ಲ, ಅದು ಅವ್ರನ್ನ ದಿನಚರಿನ ತುಂಬಾನೇ ಅಫೆಕ್ಟ್ ಮಾಡುತ್ತೆ. ಓಕೆ, ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ನೀಡುವಂತಹ, ಈಗಾಗಲೇ ಫೋನಿಂದ ಎಷ್ಟೋ ಲೈಫ್ಗಳು ಹಾಳಾಗೋಗಿದೆ, ನಾವು ರಿಯಲ್ ಲೈಫ್ ಕನೆಕ್ಷನ್ನೇ ಕಳ್ಕೊಂಡ್ಬಿಟ್ಟಿದೀವಿ. ಹೌ ಡಸ್ ಯುವ ಸ್ಪಂದನ ವರ್ಕ್ಸ್ ಕೇಂದ್ರದಲ್ಲಿ? ಅಲ್ಲಿ ಹೋಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ನಾನೊಬ್ಬ ಯೂತ್ ಈ ಪಾಡ್ಕಾಸ್ಟ್ ನೋಡಿ ನಾನು ಯುವ ಸ್ಪಂದನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದರೆ ವಾಟ್ ಆರ್ ದ ಸ್ಟೆಪ್ಸ್? ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲೂ, ಆ ಜಿಲ್ಲೆಗಳಲ್ಲಿ ಇರುವಂಥ ಕ್ರೀಡಾಂಗಣಗಳಲ್ಲಿ ಯುವ ಸ್ಪಂದನ ಕೇಂದ್ರಗಳು ಎಸ್ಟಾಬ್ಲಿಷ್ ಆಗಿದೆ. ಯುವ ಸ್ಪಂದನದ ಪಾಡ್ಕಾಸ್ಟ್ ಸೆಗ್ಮೆಂಟ್ ಕ್ಯೂರಿಯಸ್ ವಿತ್ ಕುಶಲ್ಗೆ ಎಲ್ರಿಗೂ ಸ್ವಾಗತ. ಈ ಪಾಡ್ಕಾಸ್ಟ್ ಮಾಡ್ತಿರೋದಕ್ಕೆ ಮೇನ್ ರೀಸನ್ ಬಂದು ವಿ ಸಿಟ್ ವಿತ್ ಎಕ್ಸ್ಪರ್ಟ್ಸ್, ಅಂದರೆ ಯುವ ಸ್ಪಂದನದ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ಸ್ ಆಗಿರ್ಬೋದು, ಕೋ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ಸ್ ಆಗಿರ್ಬೋದು, ಆಮೇಲೆ ಯುವ ಸ್ಪಂದನದಲ್ಲಿ ವರ್ಕ್ ಮಾಡ್ತಿರೋ ಪ್ರತಿಯೊಬ್ಬ ಇಂಡಿವಿಜುವಲ್ಸ್ ಜೊತೆ ಆಗಿರ್ಬೋದು. ಇವ್ರ ಜೊತೆ ಕೂತ್ಕೊಂಡು ವಿ ಡಿಸ್ಕಸ್ ಹೌ ಯುವ ಸ್ಪಂದನ ಕ್ಯಾನ್ ಹೆಲ್ಪ್ ಯೂತ್ ಇನ್ ಕರ್ನಾಟಕ. ಅಂದ್ರೆ ಮೆಂಟಲ್ ವೆಲ್ನೆಸ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಅಂತ ಇವಾಗ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿದೆ ಫ್ರಮ್ ಪಾಸ್ಟ್ 3-4 years. ಅದರಿಂದ ತುಂಬಾ ಎಕ್ಸ್ಟ್ರೀಮ್ ಆಗು ಜನ ತಗೊಂಡಿರೋದಿದೆ, ಹಾಗೆ ತುಂಬಾ ಲೈಟ್ ಆಗಿ ತಗೊಂಡಿರೋ ಜನನೂ ಇದ್ದಾರೆ. ಸೊ ಅದನ್ನೇ ಮಾತಾಡೋಣ ಅಂತ ಬಂದಿದ್ದೀವಿ. ಸೊ ಇವತ್ತು ನಮ್ಮ ಜೊತೆ ಡಾಕ್ಟರ್ ಅರವಿಂದ್ BA ಇದ್ದಾರೆ. He is an additional professor, Department of Epidemiology, NIMHANS, and he is also co-principal investigator at ಯುವ ಸ್ಪಂದನ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಕುಶಲ್. ಸೊ ಫಸ್ಟ್ ಕ್ವಶನ್ ಬಂದು, ಈಗ ಮೆಂಟಲ್ ಹೆಲ್ತ್ ಅಂದ್ರೆ ಜನ ಫಸ್ಟ್ ಅನ್ಕೊಳೋದು ಹುಚ್ಚುತನ. ಇವಾಗ ಅರ್ಬನ್ ಸಿಟೀಸ್ ಎಲ್ಲ ಚೇಂಜ್ ಆಗಿರ್ಬೋದು, ಬಟ್ ಈಗ ನಮ್ ತಾಯಿಗಾಗಿರ್ಲಿ, ನಮ್ಮ ಅಜ್ಜಿಗಾಗಿರ್ಲಿ, ನಮ್ಮ ದೊಡ್ಡಮ್ಮಂಗಾಗಿರ್ಲಿ, ಮೆಂಟಲ್ ಹೆಲ್ತ್ ಅಂದಿದ ತಕ್ಷಣ ಮನೇಲಿ ಒಂದು ಟ್ರಾಮಾ ತರ ಕ್ರಿಯೇಟ್ ಆಗ್ಬಿಡುತ್ತೆ. ಇವನ್ಗೇನೋ ಹುಚ್ಚಿಡ್ದಿದ್ಯೇನೋ, ನಿಮ್ಮ ಹ್ಯಾಂಡ್ಸಿಗೆ ಕರ್ಕೊಂಡು ಹೋಗ್ಬೇಕೇನೋ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಈ ಹುಚ್ಚುತನ ಅಥವಾ ಮೆಂಟಲ್ ಹೆಲ್ತ್ ಅಥವಾ ಮೆಂಟಲ್ ವೆಲ್ನೆಸ್? ಈ ಮೆಂಟಲ್ ಅನ್ನೋ ವರ್ಡ್ಗೆ ಸುಮಾರಷ್ಟು ಸ್ಟಿಗ್ಮಾ ಅಟ್ಯಾಚ್ ಆಗೋಗಿದೆ. ಸಮಸ್ಯೆ ಏನು ಅಂದರೆ, ಈಗ ಮೆಂಟಲ್ ಅಥವಾ ಅವ್ನಿಗೆ ಮೆಂಟಲ್ ಇಲ್ನೆಸ್ ಇದೆ ಅಂತ ಹೇಳಿದ ತಕ್ಷಣವೇ ಜನ ಏನು ತಿಳ್ಕೊತಾರೆ, ಅವರಿಗೆ ಹುಚ್ಚಿದೆ ಅಂತ ತಿಳ್ಕೊತಾರೆ. ಇಲ್ಲಿ ಹುಚ್ಚುತನ ಏನು ಅಂದರೆ, ವ್ಯಕ್ತಿಗೆ ತನ್ನ ಬಗ್ಗೆ ಅಥವಾ ತನ್ನ ಇಮಿಡಿಯೇಟ್ ಎನ್ವಿರಾನ್ಮೆಂಟಿನ ಬಗ್ಗೆ ಪರಿಜ್ಞಾನ ಇಲ್ದಿರೋವಂಥದ್ದು. ಸೊ ಒಂಥರ ಅವ್ರಿಗೆ ಆ ರಿಲೇಷನು, ಅಟ್ಯಾಚ್ಮೆಂಟು, ದೇ ಬಿಹೇವ್ ಡಿಫ್ರೆಂಟ್ಲಿ. ಸೊ ಅದು ಕಾನ್ಸೆಪ್ಟ್ ಆಗಿರೋದು. ಬಟ್ ಆ ಥರ ಒಂದು ಇಲ್ನೆಸ್ ಏನಿದೆ ಅಲ್ಲ, ಅದು ಅದೊಂಥರ ಟಿಪ್ ಆಫ್ ದ ಐಸ್ಬರ್ಗ್ ಇದ್ದಂಗೆ. ಅದು ಒನ್ ಟೈಪ್ ಆಫ್ ಮೆಂಟಲ್ ಇಲ್ನೆಸ್ ಅಷ್ಟೇ. ಆ ಥರ ಏನೋ ಟೋಟಲಿ ನಾವು ಎನ್ವಿರಾನ್ಮೆಂಟ್ ಜೊತೆಗೆ ಅಥವಾ ತಮ್ಮ ಬಗ್ಗೆ ತಮಗೆ ಪರಿಜ್ಞಾನ ಇಲ್ಲದೇ ಇರುವಂತಹ ಪರಿಸ್ಥಿತಿ ಬಿಟ್ಟು ಬೇರೆ ಬೇರೆ ವಿಷಯಗಳಿಗೂ ನಾವು ಮೆಂಟಲ್ ಇಲ್ನೆಸ್ ಅಂತ ಕರಿತೀವಿ. ಈ ಉದಾಹರಣೆಗೆ ಯಾರಿಗೋ ಒಬ್ರಿಗೆ ಡಿಪ್ರೆಷನ್ ಇರ್ಬೋದು. ಡಿಪ್ರೆಷನ್ ಇರುವಂಥ ವ್ಯಕ್ತಿಗೆ ಖಿನ್ನತೆ ಇರುತ್ತೆ, ಅಂದರೆ ಕುಗ್ಗಿರ್ತಾನೆ, ತುಂಬ ಲೋ ಮೂಡಲ್ಲಿರ್ತಾನೆ ಹೊರತು ಅವನಿಗೆ ತಾನ್ಯಾರು, ತನ್ನ ನೇಬರ್ನ ಎನ್ವಿರಾನ್ಮೆಂಟಲ್ಲಿ ಏನೇನು ನಡೀತದೆ ಎಲ್ಲರ ಬಗ್ಗೆ ಅರಿವಿರುತ್ತೆ. ಸೊ ಮೆಂಟಲ್ ಇಲ್ನೆಸ್ ಅಂದರೆ ನಾವು ಬರೀ ಈ ಮೇಜರಾಗಿ TV ಫಿಲಮ್ಗಳಲ್ಲಿ ನಿಮ್ಗೆ ತೋರಿಸಿ ಏನಾಗಿದೆ ಅಂದರೆ, ಎಸ್, ಸೊ ಬಟ್ಟೆ ಹರ್ಕೊಂಡಿರೋದು, ಗಡ್ಡ ಬಿಟ್ಕೊಂಡಿರೋದು, ಕೊಳಕಾಗಿರೋದು, ಇರ್ರಿಲೆವೆಂಟ್ ಆಗಿ ಮಾತಾಡೋದು, ಇರ್ರಿಲೆವೆಂಟ್ ಆಗಿ ಬಿಹೇವ್ ಮಾಡೋದು, ದಟ್ ಈಸ್ ವೆರಿ ವೆರಿ ಸ್ಮಾಲ್ ಪಾರ್ಟ್. ಅದನ್ನು ನಾವೇನೇನು ಕರಿತೀವಿ, ಸಿವಿಯರ್ ಮೆಂಟಲ್ ಇಲ್ನೆಸ್ ಅಂತ ಕರಿತೀವಿ. ಅದು ಬಿಟ್ಟು ನಮಗೆ ಡಿಪ್ರೆಷನ್, ಆಂಗ್ಸೈಟಿ ಇವೆಲ್ಲನೂ ಬರುತ್ತೆ. ದೇ ಆರ್ ಆಲ್ಸೋ ಪಾರ್ಟ್ ಆಫ್ ಮೆಂಟಲ್ ಇಲ್ನೆಸ್. ನಾವು ಇತ್ತೀಚೆಗೆ ಏನು ಒಂದು ಹೊಸ ಕಾನ್ಸೆಪ್ಟ್ ನೋಡ್ತಾ ಇದೀವಿ ಅಂದರೆ, ಆ ಮೆಂಟಲ್ ಹೆಲ್ತ್ ಅನ್ನೋದು ಇದೆ ಅಲ್ಲ, ಇದೊಂಥರ ಸ್ಪೆಕ್ಟ್ರಮ್ ಇದ್ದಂಗೆ. ಒನ್ ಎಂಡಲ್ಲಿ ಈಗ ನಾವು ಮಾತಾಡಿದ್ದು ಸಿವಿಯರ್ ಮೆಂಟಲ್ ಇಲ್ನೆಸ್ ಇರುತ್ತೆ, ಅದರ್ ಎಂಡಲ್ಲಿ ಮೆಂಟಲ್ ಹೆಲ್ತ್ ಅಂತ ಇರುತ್ತೆ. ಈಗ ಮೆಂಟಲ್ ಹೆಲ್ತ್ ಅಂದರೆ, ಈಗ ಯಾವುದಾದ್ರೂ ಒಂದು ದಿನ ನಾವು ಬೆಳಗ್ಗೆ ಎದ್ದ ಆದಮೇಲೆ ನಮಗೊಂಥರ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗಿರುತ್ತೆ, ಮತ್ತು ಆ ಡೇ ಫುಲ್ಲು ಎಂತೂಸಿಯಾಸ್ಟಿಕ್ ಆಗಿ, ಎನರ್ಜೆಟಿಕ್ ಆಗಿ, ಒಂಥರ ಉತ್ಸಾಹದಿಂದ ಆ ದಿನ ತುಂಬಿರುತ್ತೆ. ಮತ್ತು ಆ ದಿನದ ಕೊನೆಗೆ ಬಂದಾಗ ನಮಗೇನೋ ಇವತ್ತು ದಿನ ತುಂಬ ಚೆನ್ನಾಗಿತ್ತು, ನಾನು ಏನೇನೋ ಸಾಧನೆ ಮಾಡಿದ್ದೀನಿ ಅಂತೆಲ್ಲ ಅಂದ್ಕೋತೀವಲ್ಲ, ಆ ಮನಸ್ಥಿತಿ ಇದೆ ನೋಡಿ, ಅದನ್ನು ಮೆಂಟಲ್ ಹೆಲ್ತ್ ಅಂತ ಕರೆಯೋದು. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಮನಸ್ಥಿತಿ ಇದ್ದರೆ ಆತ ಮೆಂಟಲಿ ಹೆಲ್ತಿ ಇದ್ದಾನೆ ಅಂತ ಅರ್ಥ. ಸೊ ಸಾಮಾನ್ಯ ಏನಾಗುತ್ತೆ, ಈಗ ಮೆಂಟಲ್ ಹೆಲ್ತ್ ಅಂದರೆ ಏನು ಅಂದರೆ, ನಿನಗೆ ಕಾಯಿಲೆ ಇಲ್ಲ ಅಂದರೆ ನೀನು ಮೆಂಟಲ್ ಹೆಲ್ತ್ ಅಂತ. ಅದು ತಪ್ಪು. ಕಾಯಿಲೆ ಇರೋನಿಗೂ ಇಲ್ಲಿರೋನಿಗೂ ಮೆಂಟಲ್ ಹೆಲ್ತ್ ಇರ್ಬೋದು, ಇಲ್ಲದೇನೂ ಇರ್ಬೋದು. ಸೊ ಹಾಗಾಗಿ
ಆ ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಆ್ಯಂಡ್ ಏನೋ ಒಂಥರ ಎನರ್ಜೆಟಿಕ್ ಆಗಿ ಉತ್ಸುಕತೆಯಿಂದ ಆ ಕೆಲಸ ಮಾಡೋ ಮನೋಭಾವ ಮನೋಸ್ಥಿತಿ ಇದೆಯಲ್ಲ, ಅದನ್ನು ಮೆಂಟಲ್ ಹೆಲ್ತ್ ಅಂತ ಕರಿತೀವಿ ನಾವು. ಈ ಮೆಂಟಲ್ ಹೆಲ್ತ್ ಮತ್ತು ಮೆಂಟಲ್ ಇಲ್ನೆಸ್ ಮಧ್ಯದಲ್ಲಿ ಒಂದು ಚಂಕ್ ಇದೆ. ಅದನ್ನೇನಂತ ಕರಿತೀವಿ ಅಂದರೆ ಮೆಂಟಲ್ ಡಿಸ್ಟ್ರೆಸ್ ಅಥವಾ ಸೈಕಲಾಜಿಕಲ್ ಡಿಸ್ಟ್ರೆಸ್. ಈಗ ಉದಾಹರಣೆಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಕಡಿಮೆ ಆದರೆ ಸಾಮಾನ್ಯ ನಮಗೆ ಬೇಜಾರಾಗೋದಿದೆ ಅಲ್ವಾ, ಕರೆಕ್ಟ್ ಅಲ್ವಾ? ಸೊ ಬೇಜಾರು ಆಗೇ ಆಗುತ್ತೆ, ಆಗದೇ ಇದ್ದರೆ ತಪ್ಪು, ಅದು ಆದರೆ ಸರಿ. ಸೊ ಈ ಬೇಜಾರು ಆಗೋದಿದೆ ಅಲ್ವಾ, ಅದನ್ನು ಕೆಲವೊಂದು ಟೈಮು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ನಾವು ಡಿಸ್ಟ್ರೆಸ್ ಅಂತ ಕರಿತೀವಿ. ಅದೇನು ಅಂದರೆ ಬೇಜಾರು ಆಗುತ್ತೆ, ಸಹಜ. ಅದರಿಂದ ನಾವೇನು ಮಾಡ್ತೀವಿ, 1 or 2 ಡೇಸಲ್ಲಿ ನಾವು ಅದರಿಂದ ಹೊರಗೆ ಬರ್ತೀವಿ. 3 ಡೇಸ್ ಆಗ್ಬೋದು, 4 ಡೇಸ್ ಆಗ್ಬೋದು, ಆ ಡಿಸ್ಟ್ರೆಸ್ ಹಂಗೆ ಉಳ್ಕೋತಾ ಇರುತ್ತೆ. ಸೊ ಆ ಥರ ಒಂದು ಇದ್ದಾಗ ಅವಾಗ ಏನೋ ಒಂದು ಕನ್ಸರ್ನ್ ಇದೆ ಅವ್ನ ಮೆಂಟಲಿ. ಸೊ ಅವಾಗ ಅವ್ನ ಮೆಂಟಲಿ ಹೆಲ್ತಿ ಇಲ್ಲ, ಬಟ್ ಅವನಿಗೆ ಡಿಪ್ರೆಷನ್ ಅಂತ ಹೇಳೋಕ್ಕೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇಲ್ಲ, ಅವ್ನಿಗೆ ಆಂಗ್ಸೈಟಿ ಅಂತ ಹೇಳೋಕ್ಕೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇಲ್ಲ. ಬಟ್ ವೇರ್ ಡು ಯು ಫಿಟ್ ಹಿಮ್? ಅವನನ್ನೆಲ್ಲ ನಾವು ಅಂಥವ್ರನ್ನೆಲ್ಲ ನಾವು ಮೆಂಟಲ್ ಡಿಸ್ಟ್ರೆಸ್ ಅನ್ನೋ ಕ್ಯಾಟಗರಿನಲ್ಲಿ ಫಿಟ್ ಮಾಡ್ತೀವಿ. ಸೊ ಹೀಗಾಗಿ ಮೆಂಟಲ್ ಹೆಲ್ತ್ ಇಸ್ ಒಂದು ಕಾನ್ಸೆಪ್ಟ್. ಅಂದರೆ ನಾವು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್, ಎನರ್ಜೆಟಿಕ್, ಉತ್ಸುಕತೆಯಿಂದ ಇರುವಂಥ ಮನೋಸ್ಥಿತಿ. ಮಧ್ಯದಲ್ಲಿ ಕೆಲವೊಂದು ಸುಮಾರು ವಿಷಯಗಳು ನಮ್ಮ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ನಡೆಯುವಂಥ ವಿಷಯಗಳಿಗೆ ನಾವು ರಿಯಾಕ್ಟ್ ಮಾಡ್ತೀವಿ, ವಿಚ್ ಇಸ್ ನಾರ್ಮಲ್. ಅದನ್ನು ನಾವು ಡಿಸ್ಟ್ರೆಸ್ ಅಂತ ಕರಿತೀವಿ. ಅದಕ್ಕೇನು ಯಾವ ಟ್ರೀಟ್ಮೆಂಟ್, ಟ್ಯಾಬ್ಲೆಟ್ ಬೇಕು ಅದು ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ನಾವು ಸರಿಯಾಗಿ ರೆಗ್ಯುಲೇಟ್ ಮಾಡೋಕ್ಕಾಗದೇ ಇದ್ದರೆ ಅವಾಗೇನಾಗುತ್ತೆ, ಅದು ಡಿಸಾರ್ಡರ್ ಅಂದರೆ ಇಲ್ನೆಸ್ಗೆ ಮೂವ್ ಆಗುತ್ತೆ. ಆವಾಗ ಡಿಪ್ರೆಷನ್, ಆವಾಗ ಆಂಗ್ಸೈಟಿ. ಅವ್ರಿಗೆ ನಾವು ಮನೋ ತಜ್ಞರಿಂದನೇ ಒಂದು ಟ್ರೀಟ್ಮೆಂಟ್ ಕೊಡಿಸ್ತೋ ಅಂತ ಒಂದು ಪರಿಸ್ಥಿತಿ. ಸೊ ಇದು ಮೆಂಟಲ್ ಹೆಲ್ತಿನ ಸ್ಪೆಕ್ಟ್ರಮ್. ಓಕೆ, ಮೆಂಟಲ್ ಹೆಲ್ತ್ಗೂ ಮೆಂಟಲ್ ವೆಲ್ನೆಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಮೆಂಟಲ್ ವೆಲ್ನೆಸ್ ಅಂದರೆ ಬೇಸಿಕಲಿ ನಾವು ದಿನ ಬೆಳಗ್ಗೆ ಇದ್ವಾ, ಸಂಜೆವರೆಗೂ ನಾವು ಖುಷಿಯಾಗಿದ್ವಾ, ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದ್ವಾ, ಆ್ಯಂಡ್ ಅದರಲ್ಲಿ ನಮಗೆ ನೆಮ್ಮದಿ ಇದೆಯಾ, ದಿಸ್ ಇಸ್ ಮೆಂಟಲ್ ವೆಲ್ನೆಸ್. ಇದಿದ್ರೆ ಮೆಂಟಲಿ ವಿ ಆರ್ ಹೆಲ್ದಿ ಅಂತ. ಪರ್ಫೆಕ್ಟ್. ಸೊ ಡಾಕ್ಟರ್, ಬಿಫೋರ್ ವಿ ಗೆಟ್ ಇನ್ ಟು ಯುವ ಸ್ಪಂದನ, ಐ ವಾಂಟ್ ಟು ನಿಮ್ಮ ಬಗ್ಗೆ ನಾನು ತಿಳ್ಕೊಬೇಕು. ಅಂದರೆ ಎಪಿಡೆಮಿಯಾಲಜಿಯಿಂದ ಯುವ ಸ್ಪಂದನಗೆ ಟ್ರಾನ್ಸಿಷನ್ ಹೇಗೆ? ವೈ ಡಿಡ್ ಯುವ ಸ್ಪಂದನ ಸ್ಟಾರ್ಟ್? ಎಪಿಡೆಮಿಯಾಲಜಿಯಿಂದ ಯುವ ಸ್ಪಂದನ ಅನ್ನೋದು ಅಂದರೆ, ಈಗ ನಮ್ಮದು ಡಿಪಾರ್ಟ್ಮೆಂಟ್ ಆಫ್ ಎಪಿಡೆಮಿಯಾಲಜಿ, ಬಟ್ ಮೋಸ್ಟ್ಲಿ ನಾವು ಪಬ್ಲಿಕ್ ಹೆಲ್ತ್ ಅನ್ನೋ ಆಸ್ಪೆಕ್ಟಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ಈಗ ನಿಮಾನ್ಸಲ್ಲಿ ಇರುವ ಕಾರಣವಾಗಿ ನಮ್ಮ ಫೋಕಸ್ ಎಲ್ಲವೂ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ. ಸೊ ಇಲ್ಲಿ ಮಾನಸಿಕ ಆರೋಗ್ಯಕ್ಕೆ ಪಬ್ಲಿಕ್ ಹೆಲ್ತ್ ಪರ್ಸ್ಪೆಕ್ಟಿವ್ನಲ್ಲಿ ನಾವು ವರ್ಕ್ ಮಾಡೋದು ನಮ್ಮ ಧ್ಯೇಯ. ಈಗ ನಿಮಾನ್ಸಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಯಾರಿಗಾದ್ರೂ ಒಂದು ವ್ಯಕ್ತಿಗೆ ಡಿಪ್ರೆಷನ್ ಇದ್ದರೆ, ಆಂಗ್ಸೈಟಿ ಇದ್ದರೆ, ಅಥವಾ ಸಿವಿಯರ್ ಮೆಂಟಲ್ ಇಲ್ನೆಸ್ ಅಂತ ಕರಿತೀವಿ, ಆ ಥರ ಸಮಸ್ಯೆಗಳಿದ್ದರೆ ಇಲ್ಲಿ ಮನೋವೈಜ್ಞರಿದ್ದಾರೆ, ಅವರು ಅದಕ್ಕೆ ಏನು ಬೇಕೋ ಸೂಕ್ತವಾದ ಪರಿಹಾರ ನೀಡ್ತಾ ಇರ್ತಾರೆ. ನಮ್ಮ ಪಬ್ಲಿಕ್ ಹೆಲ್ತಲ್ಲಿ ನಮ್ದು ಏನು ಪ್ರಿನ್ಸಿಪಲ್ ಅಂದರೆ, ಪ್ರಿವೆನ್ಷನ್ ಇಸ್ ದ ಪ್ರಿನ್ಸಿಪಲ್. ನಾವು ಯಾವುದೇ ಒಂದು ಕಾಯಿಲೆನ ಹೇಗೆ ನೋಡ್ತೀವಿ ಅಂದರೆ ಅದನ್ನು ಹೇಗೆ ತಡೆಗಟ್ಟೋದು ಅಂತ. ಸೊ ಅದನ್ನು ನಾವು ತಡೆಗಟ್ಟಿದ್ರೆ ಜನ ಆ ಸಮಸ್ಯೆಯಿಂದ ಹಾಸ್ಪಿಟ್ಲಿಗೆ ಬರುವಂಥ ನೆಸೆಸಿಟಿ ಅಥವಾ ನೀಡನ್ನು ನಾವು ಬ್ರೇಕ್ ಮಾಡಬೇಕು. ಸೊ ಪ್ರಿವೆನ್ಷನ್ ಈಸ್ ಅವರ್ ಪ್ರೈಮರಿ ಫೋಕಸ್. ಸೊ ಆ ಥರ ನಾವು ಇದ್ದಾಗ ನಾವು ನಿಮಾನ್ಸಲ್ಲಿ ಸೇರ್ಕೊಂಡಾದ್ಮೇಲೆ ನಮಗೆ ನಾವು ಯಾವ್ಯಾವ ವಿಷಯಗಳಲ್ಲಿ ವರ್ಕ್ ಮಾಡೋಣ, ಯಾವ್ದು ಇಂಪಾರ್ಟೆಂಟು ದೇಶಕ್ಕೆ ಅಥವಾ ರಾಜ್ಯಕ್ಕೆ ಅಂತ ಒಂದು ಯೋಚನೆಯಲ್ಲಿ ತೊಡಗಿದ್ದಾಗ ಯುವಕರ ಮಾನಸಿಕ ಆರೋಗ್ಯ ಈಗ ತುಂಬ ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಂಡ್ವಿ. ಕಾರಣ ಏನು ಅಂದರೆ, ನಮ್ಮ ಈಗ ವರ್ಲ್ಡಲ್ಲೇ ಕೇಳಿದ್ದೀವಿ, ಭಾರತ ದೇಶದಲ್ಲೇ ನಮಗೆ ಯಂಗ್ ಆ್ಯಂಡ್ ಪ್ರೊಡಕ್ಟಿವ್ ಪಾಪ್ಯುಲೇಷನ್ ಇರೋದು. ಈಗ ಯುರೋಪಲ್ಲಾಗಲಿ ಅಥವಾ ಜಪಾನಲ್ಲಾಗಲಿ ದ ಮೀಡಿಯನ್ ಏಜ್ ಇಸ್ ಕ್ಲೋಸ್ ಟು 45 ಇಯರ್ಸ್. ನಮ್ಮಲ್ಲಿ ಇನ್ನು ಇಟ್ಸ್ ಅರೌಂಡ್ 23-24 ಇಯರ್ಸ್. ಅಂದರೆ ವರ್ಲ್ಡ್ಸ್ ಯಂಗ್ ಪಾಪ್ಯುಲೇಷನ್ ಇಂಡಿಯಾದಲ್ಲೇ ಇರೋದು. ಸೊ ಈ ಥರ ಒಂದು ಹ್ಯೂಜ್ ಪಾಪ್ಯುಲೇಷನ್ ಇದ್ದಾಗ ಈ ಪಾಪ್ಯುಲೇಷನ್ ಮಾನಸಿಕ ಆರೋಗ್ಯ ತುಂಬ ಮುಖ್ಯ. ಯಾಕೆಂದರೆ ಇದು ಆ ಯುವಕನ ಇಂಡಿವಿಜುವಲ್ಗೆ ಮಾತ್ರ ಮುಖ್ಯ ಅಲ್ಲ, ಇದು ಇಡೀ ಸಮುದಾಯಕ್ಕೆ ಮುಖ್ಯ. ಸೊ ಹಾಗಾಗಿ ನಾವು ಯುವಕರ ಮಾನಸಿಕ ಆರೋಗ್ಯದ ಬಗ್ಗೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಟ್ರೀಟ್ಮೆಂಟ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಪ್ರಿವೆನ್ಷನ್ ಆ್ಯಂಡ್ ಪ್ರಮೋಷನ್ ಕಾನ್ಸೆಪ್ಟ್ ಏನಿದೆ, ಅಥವಾ ಏನಾದ್ರು ಕಾರ್ಯಕ್ರಮಗಳು ನಡೀತಾ ಇದೆಯಾ ಅಂತ ನಾವು ಯೋಚನೆ ಮಾಡಿಕೊಂಡು ಮತ್ತು ಅದ್ರ ಬಗ್ಗೆ ಸಮೀಕ್ಷೆಗಳನ್ನು ನಡೆಸ್ತಾ ಇರಬೇಕಾದಾಗ ನಮಗೆ ತಿಳಿದು ಬಂದಿದ್ದೇನು ಅಂದರೆ, ಯುವಕರ ಮಾನಸಿಕ ಆರೋಗ್ಯ ಸಂಬಂಧಪಟ್ಟಂಗೆ ಮೆಂಟಲ್ ಹೆಲ್ತ್ ಪ್ರಮೋಷನ್ ಪ್ರೋಗ್ರಾಮ್ ಆಗಲಿ ಅಥವಾ ಮೆಂಟಲ್ ಇಲ್ನೆಸ್ ಪ್ರಿವೆಂಟ್ ಮಾಡುವಂಥ ಅಥವಾ ಮೆಂಟಲ್ ಹೆಲ್ತನ್ನು ಪ್ರಮೋಟ್ ಮಾಡುವಂಥ ಕಾರ್ಯಕ್ರಮಗಳು ಯಾವುದೂ ಇರಲಿಲ್ಲ. ಇಡೀ ದೇಶದಲ್ಲೇ ಇರಲಿಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಇರಲಿಲ್ಲ. ಸೊ ಹಾಗಾಗಿ ನಾವು ತಿಳ್ಕೊಂಡು ಇದು ಒಂದು ಗ್ಯಾಪು, ತುಂಬ ಮುಖ್ಯವಾದ ಗ್ಯಾಪು, ಇದು ನಾವು ಕ್ಲೋಸ್ ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿ
ಆ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ನಾವು ಯುವ ಸ್ಪಂದನ ಪ್ರೋಗ್ರಾಮ್ ಅಥವಾ ಯುವ ಸ್ಪಂದನ ಕಾರ್ಯಕ್ರಮನ ರೂಪಿಸಿದ್ದೇವೆ. ಸೂಪರ್. ಸೊ ಯುವ ಸ್ಪಂದನ ಅಂದರೆ 13 to 35 ಏಜ್ ಗ್ಯಾಪ್ ಅವ್ರಿಗೆ ಮಾತ್ರ ಅಂತ ಸೀಮಿತವಾಗಿದೆ, ಅಂದರೆ ಇಟ್ಸ್ ಫಾರ್ ಯೂತ್ ಅಂತ. ಸೊ ಯೂತಲ್ಲೇ ನಾವು ಬ್ರೇಕ್ ಡೌನ್ ಮಾಡಿದ್ರೆ ಇವಾಗ ಸಣ್ಣ ಒಂದು ಇಶ್ಯೂಯಿಂದ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಎಕ್ಸಾಮಲ್ಲಿ ನನ್ನ ಬ್ಯಾಕ್ಲಾಗ್ಸ್ ಆಗಿದೆ, ಅದು ನನಗೆ ತುಂಬ ಕಾಡಿ ನನಗೆ ಎಕ್ಸಾಮ್ ಬರೀದೇ ಇರೋ ಥರನೇ ಭಯ ಸ್ಟಾರ್ಟ್ ಆಗ್ಬೋದು. ಸೊ ಅದು ಇನ್ನೂ ಕಾಡಕ್ಕೆ ಸ್ಟಾರ್ಟ್ ಹಾಕಿನ ಮುಂಚೆನೇ ವಿ ಹ್ಯಾವ್ ಟು ಬ್ರೇಕ್ ದ ಸೈಕಲ್ ಆ್ಯಂಡ್ ವಿ ಶುಡ್ ಕೀಪ್ ದಮ್ ಹೆಲ್ದಿ ಅನ್ನೋದು ಒಂದು ಕಾನ್ಸೆಪ್ಟ್ ಯುವ ಸ್ಪಂದನ. ಅದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು, ಈಗ ಯಂಗ್ ಲಿಸ್ನರ್, ಯುವ ಸ್ಪಂದನದ ಒಬ್ಬ ಯಂಗ್ ಲಿಸ್ನರ್ ಇದ್ದಾನೆ, ಈಸ್ ಅ ಯೂತ್. ಯುವ ಸ್ಪಂದನ ಇಂದ ನನ್ಗೇನು ಲಾಭ ಅಂತ ಕೇಳಿದ್ರೆ ಇಟ್ಸ್ ಅ ಜನರಲೈಸ್ ಕ್ವೆಶನ್. ಸ್ಪೆಸಿಫಿಕ್ ಡೀಪ್ ಆಗಿ ಹೋಗೋಣ ಇನ್ನು ಮುಂದೆ, ಬಟ್ ಒಬ್ಬ ಜನರಲ್ ಆಡಿಯನ್ಸ್ ಯುವ ಸ್ಪಂದನ ಇಂದ ನನಗೇನು ಲಾಭ ಅಂತ ಕೇಳಿದ್ರೆ ಅದನ್ನ ಹೇಗಂತ ಅರ್ಥ ಮಾಡಿಸ್ಬೋದು? ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಯುವಜನರಿಗೆ ಅಥವಾ ಯುವಕರಿಗೆ ನಿಮ್ಗೆ ಏನೇ ಕಾಳಜಿ ಇದ್ರೂ ಆ ಕಾಳಜಿಗೆ ಆ ಸಮಸ್ಯೆ ಬಗ್ಗೆ ನಿಮಗೆ ಅರಿವು ಮಾಡಿಕೊಡುವಂಥ ಒಂದು ಸ್ಥಳ ಮತ್ತು ಆ ಸಮಸ್ಯೆಗೆ ಸೂಕ್ತವಾದ ಮಾರ್ಗದರ್ಶನ ನೀಡುವಂಥ ಸ್ಥಳ ಯುವ ಸ್ಪಂದನ. ಯಾವುದೇ ಕಾಳಜಿ ಇರಲಿ, ಆ ಕಾಳಜಿಗೆ ನಿಮಗೆ ಅದರ ಪೂರ್ತಿಯಾದ ಮಾಹಿತಿ ಮತ್ತು ಸರಿಯಾದ ಮಾರ್ಗದರ್ಶನ ಯುವ ಸ್ಪಂದನ ಕೇಂದ್ರದಲ್ಲಿ ಸಿಗುತ್ತೆ. ಓಕೆ, ಥರ್ಡ್ ಕ್ವೆಶನ್. ಇನ್ನೊಂದು ಕ್ವೆಶನ್, ತುಂಬ ಇಂಪಾರ್ಟೆಂಟ್ ಕ್ವೆಶನ್. ವೈ ಡು ಯು ಫೀಲ್ ಮೆಂಟಲ್ ಹೆಲ್ತ್ ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ಫಿಸಿಕಲ್ ಹೆಲ್ತ್? ಅಂದರೆ ಮೆಂಟಲ್ ವೆಲ್ನೆಸ್ ಅಥವಾ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಅಷ್ಟೇ ಎಷ್ಟು ಇಂಪಾರ್ಟೆಂಟ್ ಆಗಿದೆ? ಈಗ ನನಗೆ ಶಕ್ತಿ ಇಲ್ಲ ಅಂತಾರೆ, ವ್ಯಾಯಾಮ ಮಾಡು ಅಂತಾರೆ. ನನಗೆ ಏಕಾಗ್ರತೆ ಇಲ್ಲ ಅಂದರೆ ಧ್ಯಾನ ಮಾಡು ಅಂತಾರೆ. ಅಥವಾ ಇನ್ನೊಂದೇನೋ ಸಮಸ್ಯೆ ಇದೆ, ಈ ಎಕ್ಸಸೈಸ್ ಮಾಡು, ಸ್ವಿಮ್ಮಿಂಗ್ ಹೋಗು. ಬಟ್ ಅಷ್ಟೇ ಇಂಪಾರ್ಟೆಂಟ್ ಕೂಡ ಮೆಂಟಲ್ ವೆಲ್ನೆಸ್ ಆಗಿದೆ. ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಆಮೇಲೆ ಅದಕ್ಕೆ ಏನು ಟಿಪ್ಸ್ ತಗೋಬೋದು? ಬೇಸಿಕ್ಕಾಗಿ 5 ಪಾಯಿಂಟ್ ಹೇಳ್ತೀನಿ ಅಂದರೆ, ಈಗ ಫಿಸಿಕಲ್ ಹೆಲ್ತ್ ಅನ್ನೋದು ತುಂಬ ಆಬ್ವಿಯಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಜ್ವರ ಇತ್ತು ಆ್ಯಂಡ್ ಸೊ ಅದಕ್ಕೆ ಫೀವರ್ ಜಾಸ್ತಿ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಬಾಡಿಲಿ ಕೆಲವೊಂದು ಫೀಚರ್ಸ್ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಅದನ್ನು ನಾವು ನೋಡಿ ಸರಿ ಮಾಡಿಸ್ಕೊಬೋದು. ನೆಕ್ಸ್ಟ್ ದಿನ ಸಾಮಾನ್ಯವಾಗಿ ನಮ್ಮ ಜೀವನ ನಡೆಸ್ಕೊಳ್ಳೋಕ್ಕಾಗುತ್ತೆ. ಈ ಮಾನಸಿಕ ಆರೋಗ್ಯ ಏನಿದೆ ಅಲ್ಲ, ಅದನ್ನು ಅಥವಾ ಮಾನಸಿಕ ಆರೋಗ್ಯ ಮತ್ತು ಮಾನಸಿಕ ಗೊಂದಲ, ಡಿಸ್ಟ್ರೆಸ್ ಅಂತ ಏನು ಕರಿತೀವಲ್ಲ, ಅದು ಆಬ್ವಿಯಸ್ ಆಗಿ ಹೊರಗೆ ಕಾಣಿಸ್ಕೊಳ್ಳಲ್ಲ. ಅದು ಕಾಣಿಸ್ಕೊಳ್ಳದೆ ಇರೋದ್ರಿಂದ ವ್ಯಕ್ತಿಯ ಫಿಸಿಕಲ್ ಹೆಲ್ತ್ ಮೇಲೂ ತುಂಬ ಪ್ರಭಾವ ಬೀರುತ್ತೆ. ಸೊ ಎರಡಕ್ಕೂ ತುಂಬ ಇಂಟರ್ಕನೆಕ್ಟೆಡ್ ಅದು. ಸೊ ಅದನ್ನ ಒಂದು ಗಾದೆಯನ್ನು ಕೇಳಿದೆ, ಅಂದರೆ ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಇದ್ದರೆ ಸಾಲದು, ಸೌಂಡ್ ಮೈಂಡು ತುಂಬಾ ಮುಖ್ಯ. ಹೆಚ್ಚು ಉದಾಹರಣೆ ಕೊಡಬೇಕು ಅಂದರೆ, ಈಗ ಲೆಟ್ಸೆ ಅವನು ಒಬ್ಬ ಯುವಕ ಅಥವಾ ಯುವತಿ ಚೆನ್ನಾಗಿ ಓಡಾಡಿಕೊಂಡು ಆಡಾಡ್ತಾ ನಗಾಡ್ತಾ ಎಲ್ಲ ಇರ್ತಾರೆ. ಒಂದು ಎಕ್ಸಾಮ್ ಆದಮೇಲೆ ರಿಸಲ್ಟ್ಸ್ ಕಮ್ಮಿ ಆದಮೇಲೆ ಮಾನಸಿಕವಾಗಿ ಸ್ವಲ್ಪ ಕುಗ್ತಾರಲ್ವಾ, ಅದಾಗಿದ್ಮೇಲೆ ಅವ್ರು ನೆಕ್ಸ್ಟ್ 1 ವೀಕ್ ಅವ್ರ ಬಿಹೇವಿಯರ್ ಹೇಗಿರುತ್ತೆ ನೋಡಿ. ಅವ್ರು ಸಾಮಾನ್ಯ ಹೊರಗೆ ಹೋಗಲ್ಲ, ಅವ್ರ ಸ್ನೇಹಿತರ ಜೊತೆ ಮಾತಾಡಲ್ಲ, ಆಟ ಆಡಲ್ಲ, ಅವ್ರು ಊಟ ಮಾಡೋದ್ರಲ್ಲಿ ವ್ಯತ್ಯಾಸ. ಸೊ ಹೀಗೆ ನೋಡಿದಾಗ ಆ ಚಿಕ್ಕ ಒಂದು ವಿಷಯ, ಅದೇನು ಡಿಸ್ಟ್ರೆಸ್ ಅಂತಿತ್ತಲ್ಲ, ಅದು ಅವ್ರನ್ನ ದಿನಚರಿನ ತುಂಬಾ ಅಫೆಕ್ಟ್ ಮಾಡುತ್ತೆ. ಓಕೆ, ಆ್ಯಂಡ್ ಇದು ಸಾಮಾನ್ಯ ಹೊರಗೆ ಕಾಣಿಸ್ಕೊಳ್ಳಲ್ಲ. ಆ್ಯಂಡ್ ಇದನ್ನು ಜನ ಏನು ತಿಳ್ಕೊಂಬಿಡಿ, ಇದೆಲ್ಲ ನಾರ್ಮಲ್ ಅಲ್ವಾ ಅಂತೆಲ್ಲ ತಿಳ್ಕೊಂಡು ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ 1 ದಿನ 2 ದಿನ 3 ದಿನ ಅದು ಹಂಗೆ ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ. ಸೊ ಈ ಡಿಸ್ಟ್ರೆಸ್ ಅನ್ನೋದು ಗೊತ್ತಾಗ್ದೇ ಒಬ್ಬ ವ್ಯಕ್ತಿನ ಪ್ರೊಡಕ್ಟಿವಿಟಿನ, ಅವನ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಪರ್ಪಸನ್ನು ಡಿಮಿನಿಷ್ ಮಾಡಿ ಒಂಥರ ಪ್ರೊಲಾಂಗ್ಡಾಗಿ ಎಳ್ಕೊಂಡು ಹೋಗುತ್ತೆ. ಸೊ ದಟ್ ಅವ್ನಿಗೆ ಎಂಡ್ ಆಫ್ ದ ಡೇ ಏನಾಗುತ್ತೆ, ಇಟ್ ಈಸ್ ನಾಟ್ ಅದು ವರ್ತ್ಫುಲ್ ಲೈಫ್ ಅನ್ಸೋದೇ ಇಲ್ಲ. ಓಕೆ, ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ನಾವೇನೋ ಜ್ವರ ಬಂದು 1 ದಿನದಲ್ಲಿ 2 ದಿನದಲ್ಲಿ ಮಲಗಿ ಎದ್ದಾಗಿದ್ಮೇಲೆ ಓಡಾಡ್ತೀವಿ, ದಟ್ ಇಸ್ ಫೈನ್. ಬಟ್ ಈ ಥರ ವರ್ತ್ಲೆಸ್ನೆಸ್ ನಾವು ಫೀಲ್ ಮಾಡ್ಕೊಂಡು ಬದುಕೋದಿದೆಯಲ್ವಾ, 1 ವೀಕ್ 2 ವೀಕ್ 3 ವೀಕು, ದಟ್ಸ್ ವೆರಿ ವೆರಿ ಹಾಂಟಿಂಗ್ ಆ್ಯಂಡ್ ಡಾಂಟಿಂಗ್. ಸೊ ಆ ಥರ ಇದ್ದಾಗ ಈ ಮಾನಸಿಕ ಆರೋಗ್ಯನ ನಾವು ಫಿಸಿಕಲ್ ಹೆಲ್ತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಅಷ್ಟೇ ಪ್ರಾಮುಖ್ಯತೆ ಮಾನಸಿಕ ಆರೋಗ್ಯಗೂ ಕೊಡಲೇಬೇಕಾಗತ್ತೆ. ಮತ್ತಿನ್ನು ಸಮೀಕ್ಷೆಗಳು ಏನು ಹೇಳುತ್ತೆ ಅಂದರೆ, ಈಗ ಚಿಕ್ಕದು ಒಂದು ಲೋ ಸೆಲ್ಫ್ ಎಸ್ಟೀಮ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಗೆ ಲೋ ಸೆಲ್ಫ್ ಎಸ್ಟೀಮ್ ತುಂಬ ಕಡಿಮೆ ಇತ್ತು ಅಂದರೆ ಅದರಿಂದ ಮೆಂಟಲ್ ಇಲ್ನೆಸ್ ಲಿಂಕ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ಆ ಥರ ವ್ಯಕ್ತಿಗೆ ಡಿಪ್ರೆಷನ್, ಆಂಗ್ಸೈಟಿ, ಸೂಸೈಡಾಲಿಟಿ ಜಾಸ್ತಿ ಇರುತ್ತೆ.
ಇದ್ರ ಜೊತೆಗೆ ಇದೆಲ್ಲ ಮೆಂಟಲ್ ಇಲ್ನೆಸ್ಸು. ಇದನ್ನೇ ನಾವು ಫಿಸಿಕಲ್ ಹೆಲ್ತ್ಗೂ ರಿಲೇಟ್ ಮಾಡ್ತೀವಿ. ಲೋ ಸೆಲ್ಫ್ ಎಸ್ಟೀಮ್ ಇರೋರ ವ್ಯಕ್ತಿಗೆ ನಾನಾ ಥರದ ದೈಹಿಕ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಸ್ಟ್ರೆಸ್ ಇರೋರಿಗೆ ಗ್ಯಾಸ್ಟ್ರಿಕ್ ಅಲ್ಸರು, ಗ್ಯಾಸ್ಟ್ರೈಟಿಸು, ಹೈಪರ್ ಟೆನ್ಷನು ಇದೆಲ್ಲ ಹೇಳ್ತೀವಲ್ಲ. ಈವನ್ ಡಯಾಬಿಟೀಸ್ ಆರ್ ಆಲ್ಸೋ ಲಿಂಕ್ ಟು ಸ್ಟ್ರೆಸ್ಫುಲ್ ಲಿವಿಂಗ್. ಈ ಸ್ಟ್ರೆಸ್ ಅನ್ನೋದಲ್ಲ, ಇಟ್ಸ್ ರಿಲೇಟೆಡ್ ಟು ಡಿಸ್ಟ್ರೆಸ್. ಸೊ ಹೀಗೆ ಮಾನಸಿಕ ಆರೋಗ್ಯ ವ್ಯಕ್ತಿನ ಪರ್ಪಸ್ಫುಲ್ ಜೀವನಕ್ಕೆ ಹಾನಿ ಉಂಟು ಮಾಡುತ್ತೆ, ಅವನ ಮಾನಸಿಕ ತೊಂದರೆಗೂ ಲಿಂಕ್ ಆಗಿರುತ್ತೆ, ದೈಹಿಕ ಪ್ರಾಬ್ಲಮ್ಗೂ ಅದು ಲಿಂಕ್ ಆಗಿರುತ್ತೆ. ಸೊ ಈಗ ಹಾಗಾಗಿ ಮಾನಸಿಕ ಆರೋಗ್ಯ ಅನ್ನೋದು ದೈಹಿಕ ಆರೋಗ್ಯಕ್ಕಿಂತ ಒಂದು ಪಟ್ಟು ಮೇಲೆ ಅಂತ ನಾನು ಪರ್ಸ್ನಲಿ ಫೀಲ್ ಮಾಡ್ತೀನಿ. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರು ಡಾಕ್ಟರ್. ನಿಮಗೆ ನೆನಪಿದೆ ಅಂದರೆ ವಿ ಹ್ಯಾಡ್ ಡನ್ ಅ ಪ್ರಾಜೆಕ್ಟ್ ಕಾಲ್ಡ್ ಸ್ಟ್ರೋಕ್ ಪ್ರಾಜೆಕ್ಟ್. ಅದರಲ್ಲಿ ನೀವೊಂದು ಪಾಡ್ಕಾಸ್ಟ್ ಇಂಟರ್ವ್ಯೂ ಕೊಟ್ಟಿದ್ರಿ ನನಗೆ. ಆಗ ನೀವು ನನ್ನನ್ನು ಅಬ್ಸರ್ವ್ ಮಾಡ್ದ, ನಿಮಗೆ ನೆನಪಿದ್ರೆ ಐ ವಾಸ್ ಫಿಸಿಕಲಿ ರಿಯಲಿ ಹೆಲ್ದಿ. ಅದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯುವ ಸ್ಪಂದನ ನನಗೆ ಗೊತ್ತಿದ್ರು ನಾನೇ ಹೆಲ್ಪ್ ತಗೊಂಡಿರಲಿಲ್ಲ. ಒಂದು ಸಣ್ಣ ಇನ್ಸಿಡೆಂಟಿಂದ ಏನೋ ಒಂದು ಇನ್ಸಿಡೆಂಟ್ ನನ್ನ ಮೈಂಡಲ್ಲಿ ಬಂದು ಕೂತ್ಕೊಂಡಿದ್ದು. ಇಟ್ ಸ್ಟಾರ್ಟೆಡ್ ಓಕೆ, ಒಂದು ವಾರ ಆದಮೇಲೆ ನೋಡೋಣ, ಒಂದು 15 days ಆದಮೇಲೆ ನೋಡೋಣ. ಅದು ಮಂತ್ಸ್ ಕಳೀತಾ ಫಿಸಿಕಲಿ ಕೂಡ ನಾನು ಹೆಲ್ದಿ ಆಗಲಿಲ್ಲ, ಮೆಂಟಲಿ ಕೂಡ ಹೆಲ್ದಿ ಆಗಲಿಲ್ಲ. ಅದು ಯೋಚನೆ ದೊಡ್ಡದಾಗ್ತಿರ್ತು. ಈಗ ನಮ್ಮ ಮನೇಲೆಲ್ಲ ಹೇಗಾಗೋಯ್ತು ಅಂದರೆ, ನಾನು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಅವ್ರು ಹೆದರ್ಕೊಳ್ಳೋರು, ಅವ್ನು ನಿಜವಾಗ್ಲೂ ಮಾಡ್ಬೋದು, ಅವ್ನು ಹಿಂಗಿದಾನಲ್ಲ, ಹೆಂಗೆ ಮಾಡ್ತಾನೆ ಅಂತ. ಸೊ ನಾನು ಏನಕ್ಕೆ ಮೆಂಟಲ್ ವೆಲ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಅದು ಸಣ್ಣ, ಇವಾಗ ಗಾಯ ಚಿಕ್ಕದಾದ್ರೇನೆ ಅದಕ್ಕೆ ಬ್ಯಾಂಡೇಜ್ ಹಾಕು ಅಂತಾರಲ್ಲ, ಅದೇ ರೀತಿ ಮೆಂಟಲ್ ವೆಲ್ನೆಸ್ಸಿಗೆ ಕೂಡ ಬರುತ್ತೆ. ಸೊ ಆ ಚಿಕ್ಕ ಗಾಯಕ್ಕೆ ಬ್ಯಾಂಡೇಜ್ ಹಾಕದೆ ಯುವ ಸ್ಪಂದನ, ಸಿಂಪಲ್ ಆಗಿ ಹೇಳ್ಬೇಕು. ಕರೆಕ್ಟ್ ಆಗಿ ಹೇಳಿದ್ದೀರಾ. ಸೊ ನೆಕ್ಸ್ಟ್ ಸೆಗ್ಮೆಂಟಿಗೆ ಬರ್ತೀವಿ ಅಂದರೆ, ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್, ಹೌ ಯುವ ಸ್ಪಂದನ ಹೆಲ್ಪ್ ಮೀ ಅಂತ. ನೆಕ್ಸ್ಟ್ ಸೆಗ್ಮೆಂಟಿಗೆ ಬರ್ತೀವಿ ಅಂದರೆ ಯೂತ್ ಚಾಲೆಂಜಸ್. ಮೇಯ್ನ್ ಯೂತ್ಸಿಗೆ ಚಾಲೆಂಜಸ್ ಬರೋದು, ಒಂದು ಎಕ್ಸಾಮ್ ಸ್ಟ್ರೆಸ್ಸು, ಇನ್ನೊಂದು ಕೆರಿಯರ್ ಪ್ರೆಷರು, ಬ್ರೇಕಪ್ಸು, ಲೋನ್ಲಿನೆಸ್. ಈ ಇಷ್ಟು ಪಾಯಿಂಟ್ಸ್ಗೆ ಯೂತ್ ತುಂಬ ಇಶ್ಯೂಸ್ ಮಾಡ್ಕೋತಾರೆ. ಇವಾಗ ನಾವು ಹಿಂದೆ ತಿರುಗಿ ನೋಡಿದಾಗ ಇದು ತುಂಬ ಚಿಕ್ಕ ಇಶ್ಯೂ ಅಂತ ಅನಿಸುತ್ತೆ, ಅಥವಾ ಬೇರೆಯವ್ರು ನೋಡೋರಿಗೆ ಅದು ಚಿಕ್ಕ ಇಶ್ಯೂ ಅನ್ಸ್ಬೋದು. ಬಟ್ ಅಲ್ಲಿ ಎಕ್ಸ್ಪೀರಿಯನ್ಸಿಗೆ ಮಾಡ್ತಿರೋನ್ಗೆ ಅದೇ ಮೋಸ್ಟ್ ಪ್ರಯಾರಿಟೈಸ್ಡ್ ಪಾಯಿಂಟ್ ಇನ್ ಹಿಸ್ ಲೈಫ್ ಅಲ್ವಾ. ಅದನ್ನು ವಾಟ್ಸ್ ದ ರೈಟ್ ವೇ ಟು ಹ್ಯಾಂಡಲ್, ಫಸ್ಟ್ ಪಾಯಿಂಟು. ಅದು ಅವ್ನಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಹೌ ಯುವ ಸ್ಪಂದನ ಕ್ಯಾನ್ ಹೆಲ್ಪ್. ಓಕೆ, ಯಾವುದೇ ಒಂದು ಇಶ್ಯೂ ನಡೆದಾಗ ಬೇರೆಯವರು ಆ ಇಶ್ಯೂನ ನೋಡೋವಂಥದ್ದು. ಈಗ ನಾನೇ ಒಬ್ಬ ಯುವಕನಾಗಿದ್ದರೆ ನನಗೇನೋ ಒಂದು ಎಕ್ಸಾಮಿಂದ ಇದಾಯಿತು, ಮಾರ್ಕ್ಸ್ ಆಯಿತು, ಸೊ ನನಗೆ ಅದೊಂದು ಇಶ್ಯೂ. ಈಗ ಬೇರೆಯವ್ರು ನನ್ನನ್ನು ನೋಡೋರು ಅದನ್ನು ಅಂಥ ಏನು ದೊಡ್ಡ ಇಶ್ಯೂನ ಅಂತ ಅವ್ರು ಫೀಲ್ ಮಾಡ್ಬೋದು. ನನಗೇನೆ ಇನ್ನೊಂದು 3-4 ವರ್ಷ ಕಳೆದೋದ್ರೆ ಅಥವಾ 1 ವರ್ಷ ಕಳೆದೋದ್ರೆ ನಾನು ತಿರುಗಿ ನೋಡಿದಾಗ ಆ ಇಶ್ಯೂಗೆಲ್ಲ ಇಷ್ಟು ಬೇಜಾರು ಮಾಡ್ಕೋಬೇಕಾಗಿತ್ತು ಅಂತ ನನಗೂ ಅನಿಸುತ್ತೆ. ಬಟ್ ಆ ಪರಿಸ್ಥಿತಿಲಿ, ಆ ಟೈಮಲ್ಲಿ ಆ ಯುವಕನಿಗೆ ಆ ಇಶ್ಯೂ ಎಷ್ಟು ತೊಂದರೆ ಕೊಡ್ತಾ ಇರೋದು ಆ ಯುವಕನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ, ಯಾರೇ ಒಬ್ಬರು ಏನೇ ಒಂದು ಕನ್ಸರ್ನನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಅದಕ್ಕೆ ಆ ಇಶ್ಯೂನ ಫೇಸ್ ಮಾಡೋಂಥ ವ್ಯಕ್ತಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾನಲ್ಲ ಅಷ್ಟೇ ಇಂಪಾರ್ಟೆನ್ಸ್ ನಾವು ಕೊಡಬೇಕು ಅದಕ್ಕೆ. ಅದನ್ನು ಇದು ಇಶ್ಯೂನೇ ಅಲ್ಲ ಅಥವಾ ಇದೇನು ಒಂದು ಅಂಥ ಏನು ದೊಡ್ಡ ಇಶ್ಯೂನಲ್ಲ ಅಂತ ನೆಗ್ಲೆಕ್ಟ್ ಮಾಡಿಕೊಡ್ದು. ಸೊ ಫಸ್ಟ್ ಅದನ್ನು ನಾವು ತಿಳ್ಕೊಬೇಕು. ಯಾಕಂದರೆ ನಾವು ಎಲ್ಲರೂ ಸ್ಪಂದಿಸಬೇಕು ಜನರಿಗೆ. ಸೊ ಹಾಗಾಗಿ ಸ್ಪಂದಿಸೋದಲ್ಲಿ ಒಂದು ಮುಖ್ಯವಾದ ಸ್ಟೆಪ್ ಏನು ಅಂದರೆ, ಇಶ್ಯೂ ಅವರಿಗೆ ತುಂಬಾ ಗಂಭೀರವಾದದ್ದು ಅಥವಾ ಇಂಪಾರ್ಟೆಂಟ್ ಆಗಿರೋದು, ಅದಕ್ಕೆ ನಾವು ವ್ಯಾಲ್ಯೂ ಕೊಡಬೇಕು. ಸೊ ಆ ಕೊಟ್ಟಾಗ ಅವ್ರಿಗೆ ಅನಿಸುತ್ತೆ ನನಗೂ ಏನೋ ಓಕೆ, ನನ್ನ ಬಗ್ಗೆ ಕಾಳಜಿ ತಗೋತಾ ಇದ್ದಾರಲ್ಲ ಅಂತ ಒಂದು ಫೀಲ್ ಬರುತ್ತೆ. ಎರಡನೇದು, ಆ ಇಶ್ಯೂ ಇರುವಂಥ ಯುವಕರೆಲ್ಲ ಏನು ಆ್ಯಕ್ಚುಲಿ ತಿಳ್ಕೊಬೇಕು ಅಂದರೆ, ಈ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಸರ್ವೇ ಸಾಮಾನ್ಯ. ಅದು ಲೈಫ್ ಮಾತ್ರ ಅಲ್ಲ, ದಿನನಿತ್ಯದಲ್ಲೂ ಇವತ್ತು ಚೆನ್ನಾಗಿ ನಮಗೇನೋ ಒಂದು ನಾವು ಅಂದ್ಕೊಂಡಿದ್ದು ಚೆನ್ನಾಗಿ ನಡೆದಿರ್ಬೋದು, ನಾಳೆ ನಡೀದೇ ಇರ್ಬೋದು. ಬಟ್ ಇವೆಲ್ಲ ಜೀವನದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಷ್ಟೇ. ಸೊ ಇದನ್ನು ನಾನು ಪ್ರತಿದಿನ ನನಗೆ ಎಲ್ಲವೂ ಪಾಸಿಟಿವ್ ಆಗೇ ಇರುತ್ತೆ, ಪ್ರತಿದಿನ ನಾನು ಅಂದ್ಕೊಂಡಿದ್ದೆಲ್ಲ ನಡೆದೋಗುತ್ತೆ ಅನ್ನೋದು ಇಲ್ಲ. ಎಕ್ಸಾಮಲ್ಲೂ ಸಹ ನಾವು ಎಲ್ಲ ಎಫರ್ಟ್ ಹಾಕಿ ಪ್ರಯತ್ನ ಹಾಕಿ ಮಾಡಿರ್ತೀವಿ, ಬಟ್ ಆ ಟೈಮಲ್ಲಿ ನಡಿಬೇಕಾಗಿದ್ದ ವಿಷಯ ಸರಿಯಾಗಿ ನಡೆದಿಲ್ಲ ಅಂದರೆ ಆಯ್ತು, ಮಾರ್ಕ್ಸ್ ಕಡಿಮೆ ಆಗಿದೆ. ಸೊ ಫಸ್ಟ್ ಏನು ಮಾಡ್ಕೋಬೇಕು ಅಂದರೆ, ಇದೆಲ್ಲ ದಿಸ್ ಇಸ್
ಜೀವನದ ಒಂದು ಅಂಗ ಇದು. ಓಕೆ, ಸೊ ಹಾಗಾಗಿ ಅದನ್ನು ಆ ಥರ ನೋಡೋ ಅಂಥ ಮನಸ್ಥಿತಿ ನಾವು ಇಟ್ಕೊಂಡ್ಬಿಟ್ರೆ ನಾವು ಅಲ್ಲಿಗೆ ನಮ್ಮ ಜೀವನನೇ ಕೊನೆ ಅನ್ನೋ ಒಂದು ಮನೋಭಾವ ಬರಲ್ಲ. ಇದೆಲ್ಲ ನಾರ್ಮಲ್. ಸೊ ಇದು ಬರುತ್ತೆ, ಇದನ್ನು ಹೇಗೆ ಫೇಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು ಅನ್ನೋದು ನಮ್ಮ ಯೋಚನೆ ಮಾಡೋಕ್ಕಾಗತ್ತೆ. ಸೊ ಅದನ್ನು ಫಸ್ಟ್ ತಿಳ್ಕೊಬೇಕು. ಅಂದರೆ ಇದು ನನಗೊಬ್ಬನಿಗೆ ನಡೆದಿದೆ, ಪ್ರಪಂಚದಲ್ಲಿ ಯಾರಿಗೂ ನಡೆದಿಲ್ಲ, ನನಗೆ ನನ್ನ ಜೀವನನೇ ಇದರಲ್ಲಿ ಮುಳುಗೋಗ್ಬಿಟ್ಟಿದೆ ಅನ್ನೋ ಒಂದು ಮನೋಭಾವನೆ ಬೇಡ. ಸೊ ಇದು ಎಲ್ಲರಿಗೂ ನಡೆಯುತ್ತೆ, ಸುಮಾರು ಜನಕ್ಕೆ ನಡೆದಿದೆ, ಹಿಂದೆ ನಡೆದಿದೆ, ಇವತ್ತು ನಡೆಯುತ್ತೆ, ನಾಳೆನೂ ನಡೆಯುತ್ತೆ. ಸೊ ಯು ಶುಡ್ ಅಕ್ಸೆಪ್ಟ್ ಇಟ್, ಇದು ನನಗೆ ನಡೆದಿದೆ ಅಂತ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈ ಒಂದು ನಿಮಗೆ ಆ ಕನ್ಸರ್ನ್, ಕಾಳಜಿ, ಡಿಸ್ಟ್ರೆಸ್ ಏನಿದೆ ಅಲ್ವಾ, ಆದಷ್ಟು ನೀವು ಅದನ್ನು ಇನ್ನೊಬ್ಬರ ಜೊತೆ ಚರ್ಚೆಗೆ ಮಾಡಿ ಅಥವಾ ಇನ್ನೊಬ್ಬರ ಜೊತೆ ಶೇರ್ ಮಾಡಿ. ಚರ್ಚೆಗಿಂತ ಶೇರ್ ಮಾಡಿ. ಆ ಶೇರ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಅದರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಫೀಲ್ ಅಂತೂ ಆಗುತ್ತೆ. ಅದನ್ನು ನೀವು ಒಬ್ಬರೇ ಇಟ್ಕೊಂಡು ಅದನ್ನು ಯೋಚನೆ ಮಾಡ್ಕೊಂಡು ನರಳೋದು ಬೇಕಾಗಿಲ್ಲ. ಸೊ ಇದನ್ನು ನೀವು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರ ಹತ್ರ ಬೇಕಾದ್ರೂ ಶೇರ್ ಮಾಡ್ಕೋಬೋದು. ಮೋಸ್ಟ್ಲಿ ಒಂದು ಪಾಯಿಂಟ್ ಬರ್ಬೋದು ಇಲ್ಲಿ ಶೇರ್ ಮಾಡ್ಕೋತೀನಿ ಅಂದಾಗ, ಜಡ್ಜ್ಮೆಂಟಲ್ ಇಶ್ಯೂಸ್ ಅಂತ ಬರುತ್ತೆ. ವಾಟ್ ಇಫ್ ಹಿ ಜಡ್ಜಸ್ ಮೀ, ಅವ್ರು ನನ್ನನ್ನು ಅಳದ್ರೆ ಏನ್ ಮಾಡೋದು, ಅವರು ಇದು ತುಂಬಾ ಸಿಂಪಲ್ ಇಶ್ಯೂ, ಮೂವ್ ಆನ್ ಆಗು, ಅಥವಾ ಇದನ್ನ ಅಕ್ಸೆಪ್ಟ್ ಮಾಡ್ಕೋ, ಈಸಿಯಾಗಿ ಅಂದ್ಬಿಟ್ರೆ ಏನು, ಆ ಜಡ್ಜ್ಮೆಂಟಲ್ ಫೇಸ್ ಮಾಡ್ಬೇಕಾಗುತ್ತೆ ಅಂತ ಬರ್ಬೋದು. ಸೊ ಅಂತವ್ರಿಗೆ ಏನ್ ಹೇಳ್ಬೋದು? ನೀವು ಹೇಳಿದ್ದು ಸತ್ಯ. ಈಗ ನಾನು ಹೇಳ್ಕೋಬೇಕಾದ್ರೆ ಯಾರು ಜಡ್ಜ್ಮೆಂಟಲ್ ಆಗಿದ್ರೆ ನನಗೆ ಅದು ಇನ್ನೂ ಜಾಸ್ತಿ ಹಾನಿ ಮಾಡುತ್ತೆ ಹೊರತು ನನ್ನ ಸಹಾಯ ಮಾಡಲ್ಲ. ಸೊ ಹಾಗಾಗಿ ನಾವು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ಯಾರು ಜಡ್ಜ್ಮೆಂಟ್ ಇಲ್ಲದೆ ನನ್ನ ಸಮಸ್ಯೆಗಳನ್ನ ಕೇಳ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು, ಅವ್ರ ಜೊತೆ ಶೇರ್ ಮಾಡಬೇಕು. ನಾನು ಈ ಪಾಡ್ಕಾಸ್ಟ್ ಮುಖಾಂತರ ನಾನು ಜನರಲ್ ಆಗಿ ಎಲ್ಲರಿಗೂ ಏನ್ ಹೇಳೋದು ಬಯಸ್ತೀನಿ ಅಂದ್ರೆ, ಯಾರೇ ಒಬ್ಬ ವ್ಯಕ್ತಿ ಶೇರ್ ಮಾಡಲು ಬಂದಾಗ ದಯವಿಟ್ಟು ಜಡ್ಜ್ಮೆಂಟ್ ಆಗಿಲ್ಲ ಇರಬೇಡಿ. ನೀವು ಜಸ್ಟ್ ಅವ್ರಿಗೆ ಒಂದು 5-10 ನಿಮಿಷ ನಿಮ್ಮ ಕಿವಿ ಕೊಟ್ರೆ ಸಾಕು. ಅವರು ಹೇಳೋದನ್ನೆಲ್ಲ ನೀವು ಕೇಳ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ರೆ ಸಾಕು. ನೀವೇನ್ ಮಾತಾಡೋದು ಬೇಕಿಲ್ಲ. ಅವ್ರಿಗೆ ಹೇಳೋದಕ್ಕೆ ಒಂದು ಅವಕಾಶ ಕೊಟ್ರೆ ಅವ್ರಿಗೆ ತುಂಬಾನೇ ಸಹಾಯ ಮಾಡುತ್ತೆ. ಅವ್ರ ಮನಸ್ಸಲ್ಲಿರೋ ಭಾರ ತುಂಬಾನೇ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಎಲ್ಲಾ ಜನರಲ್ ಪಬ್ಲಿಕ್ಗೂ ಈ ಮುಖಾಂತರ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಮನೆಯಲ್ಲಿ ಇರುವಂತ ಯುವಕನಿಗೆ ನೀವು ಅಥವಾ ಯುವತಿಗೆ ನಾನ್ ಜಡ್ಜ್ಮೆಂಟಲ್ ಆಗಿ ಅವ್ರು ನಿಮ್ಮ ಹತ್ರ ಬಂದಾಗ ನೀವು ಬಿಹೇವ್ ಮಾಡಿ. ಸೊ ಅದರಿಂದ ಅವರು ಶೇರ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ. ಸೊ ಹಾಗಾಗಿ ಅವ್ರ ದುಃಖನೂ ಕಡಿಮೆ ಆಗುತ್ತೆ. ಈ ಪ್ಲಾಟ್ಫಾರ್ಮ್ಗಳು ಕಡಿಮೆ ಆಗ್ತಾ ಇದೆಯೇನೋ ಅಂತ ನನಗೊಂದು ಫೀಲ್ ಆಗ್ತಾ ಇದೆ ಸೊಸೈಟಿನಲ್ಲಿ. ಸೊ ಹಾಗಾಗಿನೇ ನಾವು ಯುವ ಸ್ಪಂದನ ಕಾರ್ಯಕ್ರಮವನ್ನು ತಂದಿರೋದು. ಸೊ ಯುವ ಸ್ಪಂದನ ಕಾರ್ಯಕ್ರಮ ಏನು ಅಂದ್ರೆ, ಈ ನಾನ್ ಜಡ್ಜ್ಮೆಂಟಲ್ ಆಗಿ ಅವ್ರ ಯುವಕರ ಮನಸ್ಥಿತಿಗೆ ಹೊಂದ್ಕೊಂಡು ಒಬ್ರು ಕೇಳುವಂಥದ್ದು, ಅದಕ್ಕೆ ಸ್ಪಂದಿಸೋದಿದೆಯಲ್ಲ, ಅದನ್ನೇ ಯುವ ಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇರೋದು. ಸೊ ನಿಮಗೆ ಯುವಕರಿಗೆ ಏನೇ ಕಾಳಜಿ ಇದ್ರು, ನಿಮ್ಗೆ ಯಾರಿಗಾದ್ರೂ ಶೇರ್ ಮಾಡ್ಕೋಬೇಕು, ಅವ್ರು ನಾನ್ ಜಡ್ಜ್ಮೆಂಟಲ್ ಆಗಿರ್ಬೇಕು ಅಂದ್ರೆ ನಿಮ್ಮ ಕ್ಲೋಸ್ ಸರ್ಕಲ್ಸ್ ಅಲ್ಲಿ ಹುಡುಕ್ ನೋಡಿ. ಇಲ್ವಾ, ದಯವಿಟ್ಟು ಯುವ ಸ್ಪಂದನಕ್ಕೆ ಬನ್ನಿ, ನಾವಿದ್ದೇವೆ. ಸೊ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಸಿಂಪಲ್ ಆಗಿ, ಇಫ್ ಯು ಆರ್ ರೆಡಿ ಟು ಲಿಸನ್ ಟು ಹಿಮ್, ನೀವು ಅವ್ರ ಮಾತನ್ನ ನೀವು ಕೇಳಿಸ್ಕೊಳಕ್ ರೆಡಿ ಆಗಿದ್ರೆ, ವಿತೌಟ್ ಜಡ್ಜಿಂಗ್ ಹಿಮ್, ದಯವಿಟ್ಟು ಜಡ್ಜ್ ಮಾಡ್ದಲೇ ಕೇಳಿಸ್ಕೊಳ್ಳಿ. ಅದಾಗ್ತಿಲ್ಲ, ಅವನೇನೋ ತುಂಬಾ ಪೇನ್ ಅಲ್ಲಿ ಇದ್ದಾನೆ ಅಂದಾಗ ಯುವ ಸ್ಪಂದನ ಕೇಂದ್ರ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕ್ರೀಡಾಂಗಣಗಳಲ್ಲಿ ಲಭ್ಯವಿದೆ. ಆಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಂಬರ್ ಇರುತ್ತೆ, ಅವ್ರಿಗೆ ಕೂಡ ಕರೆ ಮಾಡ್ಬೋದು ನೀವು. ಒಂದು ಸಿಂಪಲ್ ಆಗಿ ಒಂದು ಮೀಮ್ ನೋಡಿದೆ ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅಬ್ದುಲ್ ಕಲಾಂ ಅವ್ರದ್ದು ಡ್ರೀಮ್ ಬಿಗ್ ಅಂತ ಯಾವ್ದೋ ಒಂದು ಸ್ಪೀಚ್ ಅಲ್ಲಿ ಹೇಳ್ತಾ ಇರೋದು, ಅದನ್ನ ಹಾಕಿ ನೆಕ್ಸ್ಟ್ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಇರುವೆ ಅಂತ ಅಣ್ಣವ್ರು ಹಾಡು ಹಾಕಿದ್ರು. ಅವನ್ ಕೆಳಗಡೆ ಅದ್ರ ಕೆಳಗಡೆ ಹಾಕಿದ್ದ, ಇಬ್ರು ದೊಡ್ಡ ವ್ಯಕ್ತಿಗಳು ಹಿಂಗ್ ಹೇಳ್ತಾ ಇದಾರೆ, ನಾನು ಯಾವ್ದನ್ನ ನಂಬ್ಲಿ ಅಂತ. ಅಂದ್ರೆ ಡ್ರೀಮ್ ಬಿಗ್ ಅಂತ ಒಬ್ರು ಹೇಳಿದ್ರೆ ತುಂಬಾ ಆಸೆ ಪಡ್ಬೇಡ ಅಂತ, ಇನ್ನೊಬ್ರು ಹೇಳ್ತಾರೆ ತುಂಬಾ ಕನ್ಸ್ ಕಾಣ್ಬೇಡ, ನಿನ್ಗೆ ಏನ್ ಬರ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗು ಅಂತ. ಅವ್ನ್ ಹೇಳಿದ್ ಕೂಡ ಒಂದ್ಸಲ ಕರೆಕ್ಟ್, ಯಾಕೆಂದ್ರೆ ಇಬ್ರು ದೊಡ್ಡ ವ್ಯಕ್ತಿಗಳೇ, ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾತಾಡಿದ್ದಾರೆ. ಒಬ್ರು ಡ್ರೀಮ್ ಬಿಗ್ ಅಂತ ಹೇಳ್ತಾ ಇದಾರೆ, ಇನ್ನೊಬ್ರು ತುಂಬಾ ಆಸೆ ಪಡ್ಬೇಡ, ಲಿವಿಂಗ್ ಪ್ರೆಸೆಂಟ್ ಅಂತ ಹೇಳ್ತಾ ಇದಾರೆ. ನಾನ್ ಏನ್ ಫಾಲೋ ಮಾಡ್ಲಿ ಅಂತ ಹಾಕಿದ್ದ ಒಬ್ಬ. ಇದೊಂದ್ ಮೀಮ್ ಬಂದಿತ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಮಿಕಲ್ ಅನ್ಸ್ಬೋದು, ಬಟ್ ಅದ್ರ ಅರ್ಥ ತುಂಬಾ ಡೀಪ್ ಆಗಿದೆ ಅನ್ನಿಸ್ತಾ ನನ್ಗೆ. ಐ ಥಿಂಕ್ ಡ್ರೀಮ್ ಅಂಡ್ ಆಸೆ ಎರಡು ಡಿಫ್ರೆಂಟ್ ಆಗಿ ನೋಡ್ಬೇಕು ಅನ್ನೋದು ನನ್ನ ಪರ್ಸ್ಪೆಕ್ಟಿವ್. ಈಗ ಡ್ರೀಮ್ ಆ್ಯಂಡ್ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇರೋಂಥ ಡ್ರೀಮ್ ಏನಿದೆ, ಅದು ಪರ್ಪಸ್ಫುಲ್ ಡ್ರೀಮ್ ಇನ್ ಲೈಫ್. ಸೊ ಒಂದು ಲೈಫಲ್ಲಿ ನಾವು ಹೈಯರ್ ಪರ್ಪಸನ್ನು ಅಚೀವ್ ಮಾಡಬೇಕಾದಾಗ, ಸೊ ಆ ಪರ್ಪಸ್ಗೆ ಒಂದು ಡ್ರೀಮ್ ಇಟ್ಕೊಂಡು ಆ ಡ್ರೀಮಲ್ಲಿ ಸುತ್ತ ಆ ಡ್ರೀಮನ್ನು ಆ ಡೈರೆಕ್ಷನಲ್ಲಿ ಓಡಬೇಕು ಅನ್ನೋದು. ಸೊ ಹೈಯರ್ ಪರ್ಪಸ್ ಇರುವಂಥ ಡ್ರೀಮ್ ಆಗಿರಬೇಕು. ಓಕೆ, ಸೊ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳುವಂಥ ಆಸೆ ಏನಿದೆ, ಅದು ಯಾವ ಥರದ ಆಸೆಗೆ ಅಂತ ನಾನು ನೋಡ್ತೀನಿ ಅಂದರೆ, ಈ ಅತಿ ಆಸೆ
ಮತ್ತು ದುರಾಸೆ ಇದೆ ಅಲ್ವಾ, ಅದಕ್ಕೆ ಸೀಮಿತವಾಗಿ ಇರುವಂಥದ್ದು. ಓಕೆ, ಸೊ ಆ ಥರ ಅತಿ ಆಸೆನೋ ಅಥವಾ ದುರಾಸೆನೋ ಪಡುವಂಥದ್ದು ಡೆಫಿನೆಟ್ಲಿ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಇಂಡಿವಿಜುವಲ್. ಬಟ್ ಒಂದು ಆಸೆ, ಏನು ಆಸೆ, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಅಬ್ದುಲ್ ಕಲಾಂ ಅವರು ಯೋಚನೆ ಮಾಡೋರು, ಅಂದರೆ ಒಂದು ಒಳ್ಳೆ ಮಿಸೈಲ್ ಸಿಸ್ಟಮನ್ನು ನಮ್ಮ ದೇಶಕ್ಕೆ ನಾನು ಕೊಡಬೇಕು ಅನ್ನೋದು ಒಂದು ಆಸೆ. ಸೊ ಅದಕ್ಕೆ ಒಂದು ಹೈಯರ್ ಪರ್ಪಸ್ ಇತ್ತು, ಸೊ ಅಲ್ವಾ. ಸೊ ಆ ಥರ ನೀವು ಪರ್ಪಸ್ಫುಲ್ ಆಗಿರುವಂಥ ಡ್ರೀಮ್ ಇಟ್ಕೊಂಡು ನಾವು ಮುಂದಕ್ಕೆ ಓಡಿದ್ರೆ ನಮಗೆ ಲೈಫಲ್ಲಿ ಮೀನಿಂಗ್ ಇರುತ್ತೆ, ಅದರಿಂದ ತುಂಬಾ ಹ್ಯಾಪಿನೆಸ್ಸು ಇರುತ್ತೆ, ಕಂಟೆಂಟ್ಮೆಂಟು ಇರುತ್ತೆ. ಸೊ ಅದನ್ನೇ ವಿವೇಕಾನಂದ ಅವರು ಹೇಳಿದ್ದಾರೆ. ಸೊ ಅಂದರೆ ಡ್ರೀಮ್ ಅಂತಲೇ ಹೇಳಿರೋದು. ಸೊ ಆಸೆ ಅನ್ನೋದು ಅತಿಯಾದ ಆಸೆ ಅಂದರೆ ಆ್ಯಂಡ್ ದುರಾಸೆ ವಿಚ್ ಡಸಂಟ್ ಹ್ಯಾವ್ ಆ್ಯಕ್ಚುಲಿ ಎನಿ ಮೇಜರ್ ಪರ್ಪಸ್ ಅಲ್ವಾ, ಅಂಥವಕ್ಕೆ ವೈ ಶುಡ್ ವಿ ಫೋಕಸ್ ಆನ್ ದಟ್. ಸೊ ಎರಡನ್ನೂ ಬಿಡಿಸಿ ನೋಡೋಣ, ಎರಡು ಸೇರಿಸಿ ನೋಡಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಸೊ ಪರ್ಪಸ್ಫುಲ್ ಡ್ರೀಮ್ ಆ್ಯಂಡ್ ಪರ್ಪಸ್ಫುಲ್ ಆಸೆಗಳಿತ್ತು ಅಂದರೆ ಐ ಥಿಂಕ್ ವಿ ಶುಡ್ ಗೋ ಬಿಹೈಂಡ್ ಇಟ್. ಆ್ಯಂಡ್ ಇವಾಗ ಎಲ್ಲ ಕಾಮಿಡಿಯಿಂದ ಹಿಡಿದು ಸೀರಿಯಸ್ ಮೆಂಟಲ್ ಹೆಲ್ತ್ ಟಾಕ್ಸ್ವರೆಗೂ ಸೋಷಿಯಲ್ ಮೀಡಿಯಲ್ಲಿ ಸಿಗೋದ್ರಿಂದ ಅವರವರೇ ಥೆರಪಿಸ್ಟ್ಗಳಾಗ್ಬಿಟ್ಟಿದ್ದಾರೆ. ಮೋಸ್ಟ್ ಆಫ್ ದ ಪೀಪಲ್ ಇವಾಗ ಎಲ್ಲೋ ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ಯಾವುದೋ ಒಂದು ಪಬ್ಬಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆಫ್ಟರ್ ಸಮ್ ಟೈಮ್ ಒಬ್ಬ ಸ್ಟಾರ್ಟ್ ಮಾಡ್ತಾನೆ, ನನ್ಗೆ ಹಿಂಗಾಗೋಯ್ತು ಹಂಗೋಯ್ತು. ಎವ್ರಿಬಡಿ ವಿಲ್ ಬಿ ಎ ಥೆರಪಿಸ್ಟ್. ನೀನು ಇದು ಮಾಡು, ನೀನು ಯೋಗ ಮಾಡು, ನೀನು ಇದು ಮಾಡು. ಅವ್ನಿಗೆ ಹೇಗೆ ಪ್ರೆಷರ್ ಹಾಕ್ಬಿಡ್ತಾರೆ ಅಂದರೆ ನೀನು ಇದನ್ನು ಮಾಡು ಅಂತ ಒಬ್ಬ ಹೇಳ್ತಾನೆ, ಇನ್ನೊಂದನ್ನು ಮಾಡು ಅಂತ ಇನ್ನೊಬ್ಬ ಹೇಳ್ತಾನೆ. ಅದು ಇನ್ನೊಂದು ಪ್ರೆಷರ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಆಗಲೇ ಬಂದಿದ್ದ ಪಾಯಿಂಟ್ಗೆ ಬರ್ತೀವಿ. ಐದರ್ ನೀವೇ ಜಡ್ಜ್ಮೆಂಟಲ್ಲಿ ಇಲ್ದಂಗೆ ಕೇಳಿಸ್ಕೊಂಡು ಸೊಲ್ಯೂಷನ್ ಕೊಡೋದಕ್ಕಿಂತ ಕೇಳಿಸ್ಕೊಳ್ಳೋದು ಲಿಸ್ನಿಂಗ್ ಟು ಅ ಪರ್ಸನ್ ಇಸ್ ದ ಬೆಸ್ಟ್ ಪಾಯಿಂಟ್. ಅವ್ನ ಒಳಗಿರೋ ಪೇಯ್ನ ಖಾಲಿ ಮಾಡ್ಕೊಳ್ಳಿಕ್ಕೆ. ಅಥವಾ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಯುವ ಸ್ಪಂದನ ಇದೆ, ಅದಕ್ಕೆ ಕೂಡ ನೀವು ಕಾಂಟ್ಯಾಕ್ಟ್. ನಿನ್ನ ಫೋಟೋಸಿಗೆ ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಜನ ಕಾಮೆಂಟ್ಸ್ ಮಾಡಿದ್ದಾರೆ, ಇನ್ನೊಂದು ರೀಲ್ ಅಪ್ಲೋಡ್ ಮಾಡಿದ್ಯಾ, ಅದಕ್ಕೆ ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ, ನಿನ್ಗೆ ಎಷ್ಟು ಇಂಪ್ರೆಸ್ ಆಗಿದ್ದಾರೆ. ಜನನ ಇಂಪ್ರೆಸ್ ಮಾಡೋದ್ರಲ್ಲೇ ಈ ಯೂತ್ ಮುಳುಗೋಗಿದೆ. ಅದರಿಂದ ಸ್ಟ್ರೆಸ್ ತಗೊಂಡು ಮೊನ್ನೆ ಯಾವುದೋ ಒಂದು ನ್ಯೂಸ್ ಅಲ್ಲಿ ನೋಡಿದೆ, ನನಗೆ ಲೈಕ್ಸ್ ಬರ್ತಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡ್ರಂತ ಕೇಸಸ್ ಇದೆ. ನನ್ನ ಫ್ರೆಂಡ್ ಒಬ್ಳು ನಂಗೆ ಇನ್ಸ್ಟಾಗ್ರಾಮ್ ಮಾಡ್ಕೊಳಕ್ ಹೋದೋಳು ಬಂದಿರೋಳಿದ್ದಾಳೆ. ಸೊ ಈ ತರ ಆಗ್ಬಿಟ್ಟಿದೆ ಇವತ್ತಿನ ಯೂತ್, ಎಸ್ಪೆಷಲಿ ಜೆನ್ಜಿ ಅಥವಾ ಮಿಲೇನಿಯಲ್ಸ್ ಅಂತ ಜೆನ್ ಎಕ್ಸ್ ಅಂತ ಎಲ್ಲ ಏನ್ ಕರಿತೀವಿ, ಇಂಥವ್ರು ಅಥವಾ ನಾವು ಕೂಡ ಸೋಷಿಯಲ್ ಮೀಡಿಯಾ ಮೇಲೆ ತುಂಬಾ ಡಿಪೆಂಡ್ ಆಗಿದೀವಿ. ಫಾಲೋವರ್ಸ್ ಜಾಸ್ತಿ ಆಗ್ಬೇಕು, ನಂಗೆ ಪಾಪ್ಯುಲಾರಿಟಿ ಸಿಗ್ಬೇಕು. ಹೌದು, ಪಾಪ್ಯುಲಾರಿಟಿ ಇಸ್ ಗುಡ್, ಬಟ್ ನನ್ಗದು ತುಂಬಾ ಸ್ಟ್ರೆಸ್ಫುಲ್ ಆಗ್ತಾ ಇದೆ ಅಂತ ಎಷ್ಟೋ ಜನ ಬಂದಿರೋದು ಕೂಡ ಇದೆ. ಸೊ ಇದು ಮೆಂಟಲ್ ವೆಲ್ನೆಸ್ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ, ಆಮೇಲೆ ಹೇಗೆ ಹ್ಯಾಂಡಲ್ ಮಾಡ್ಬೋದು? ಇತ್ತೀಚಿನ ಕಾಲದಲ್ಲಿ ಯುವಕರು ಅಂತೂ ರಿಯಲ್ ವರ್ಲ್ಡ್ ಅಂತ ಒಂದಿದೆ, ವರ್ಚುವಲ್ ವರ್ಲ್ಡ್ ಅಂದರೆ ಈ ಸೋಷಿಯಲ್ ಮೀಡಿಯಾಗಳು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್. ಸೊ ಎರಡರಲ್ಲೂ ಜೀವನ ಮಾಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಇನ್ಫಾರ್ಮೇಷನ್ ಓವರ್ಲೋಡ್ ಅಂತೂ ಸುಮಾರಿದೆ ಈಗಿನ ಕಾಲ. ಏನಕ್ಕೆ ಬೇಕಾದರೂ ನಮಗೆ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಆ್ಯಂಡ್ ನೀವು ಹೇಳ್ದಂಗೆ ಅಡ್ವೈಸಸ್, ಸೊ ಎಲ್ಲರೂ ಅಡ್ವೈಸ್ ಕೊಡ್ತಾರೆ, ಎಲ್ಲರೂ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಈಗ. ಸೊ ಏನಾಗುತ್ತೆ, ಒಂದು ಮೇಜರಾಗಿ ಏನು ಮಾಡುತ್ತೆ ಈ ಸೋಷಿಯಲ್ ಮೀಡಿಯಾಗಳು ಅಂದರೆ, ಆ ಸೋಷಿಯಲ್ ಮೀಡಿಯಾಯಿಂದ ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ತಾಯಿದೆ ಎಲ್ಲೋ ನಮಗೆ ಒಂಥರ. ಸೊ ಈ ಇನ್ಫಾರ್ಮೇಷನ್ ಓವರ್ಲೋಡಿಂದ ಐ ಥಿಂಕ್ ವಿ ಆರ್ ಗೆಟ್ಟಿಂಗ್ ಟೂ ಮಚ್ ಆಕ್ಯುಪೈಡ್ ಆನ್ ಡಿಫ್ರೆಂಟ್ ಇಶ್ಯೂಸ್ ಆ್ಯಂಡ್ ಥಿಂಗ್ಸ್. ಈಗಿನ ಯುವಕರಿಗೆ ನನಗನ್ಸುತ್ತೆ ಒಂದು ಅರ್ಧ ಗಂಟೆ ಕಾಲ ಸುಮ್ಮನೆ ಕೂತ್ಕೊಳ್ಳೋದೇ ತುಂಬ ಕಷ್ಟ ಅನಿಸುತ್ತೆ. ಯಾಕಂದರೆ ಅವ್ರ ಕೈಯಲ್ಲೇ ಇನ್ನೊಂದು ಜಗತ್ತಿದೆ ಸೋಷಿಯಲ್ ಮೀಡಿಯಾ ಅನ್ನೋದು. ಸೊ ಅದರಲ್ಲಿ ಏನೋ ಒಂದು ಇಶ್ಯೂ, ಇನ್ಫಾರ್ಮೇಷನ್ನು ಅವನನ್ನು ಅಟ್ರ್ಯಾಕ್ಟ್ ಮಾಡಿ ಅವನನ್ನು ಒಳಗೆ ಹೇಳ್ಕೊಂಡು ಹೋಗೋಕೆ ಅದೆಲ್ಲ ಅವೈಲಬಲ್ ಇದೆ. ಸೊ ಈ ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ತಾ ಏನಾಗ್ತದೆ, ಎಲ್ಲೋ ಒಂದು ಕಡೆ ಯುವರ್ ಮೈಂಡ್ ಇಸ್ ಕಾನ್ಸ್ಟೆಂಟ್ಲಿ ಎಂಗೇಜ್ಡ್ ಆನ್ ಸಮಥಿಂಗ್ ಅನ್ನೋದು ಆಗ್ಬಿಟ್ಟಿದೆ. ಸೊ ಫ್ರೀನೆಸ್ ಆಫ್ ಮೈಂಡ್ ಅಥವಾ ಫ್ರೀ ಸ್ಪೇಸ್ ಅನ್ನೋದಕ್ಕೆಲ್ಲ ಅವಕಾಶ ಇಲ್ಲ. ಸೊ ಹಾಗಾಗಿ ಒಂದೋ ಎರಡೋ ಇನ್ಫಾರ್ಮೇಷನ್, ನನಗೆ ಬೇಕಾಗಿರೋ ವಿಷಯದ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅದು ಒಳ್ಳೆಯದೇ. ಬಟ್ ನನಗೆ ಒಂದು ಸತಿ ಸೋಷಿಯಲ್ ಮೀಡಿಯಾಗೆ ಹೋದಾಗ ಅದು ಇನ್ನೊಂದು ಲಿಂಕ್ ಅಂತ ಇನ್ಫಾರ್ಮೇಷನ್ಗಳು ನಾನು ಹುಡುಕಿದ್ರ ಜೊತೆಗೆ 1000 ಅದರ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ ನನಗೆ. ಅಂದರೆ ಬೇಕಾಗದಿರೋ ವಿಷಯಕ್ಕೂ ನನಗೆ ಮಾಹಿತಿಗಳು ಬರ್ತಾನೆ ಇದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ. ಸೊ ನಾನು ಅಲ್ಲೇ ಮುಳುಗೋಗ್ತಾ ಇದ್ದೀನಿ. ಸೊ ಇಲ್ಲಿ ಏನೇನು ಆಗ್ತಾ ಇದೆ ಅಂದರೆ, ಒಂದು ಇನ್ಫಾರ್ಮೇಷನ್ ಓವರ್ಲೋಡು,
ಸೊ ಇನ್ಫಾರ್ಮೇಷನ್ ನಾವು ಪ್ರೊಸೆಸ್ ಮಾಡೋಕ್ಕೆ, ಅದನ್ನು ಅಸಿಮ್ಯುಲೇಟ್ ಮಾಡೋಕ್ಕೆ ನಾವು ಟೈಮೇ ಕೊಡ್ತಾ ಇಲ್ಲ. ಮತ್ತು ಒಂದು 5 ನಿಮಿಷಕ್ಕೆ ನೋಡ್ತೀನಂತ ಒಳಗೋಗೋದು 5 ಅವರ್ ಅಲ್ಲೇ ಕಳೆದ್ಬಿಡೋದು. ಸೊ ಯು ವೇಸ್ಟ್ ಲಾಟ್ ಆಫ್ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡಾಗ. ಸೊ ಎಂಡ್ ಆಫ್ ದ ಡೇ ಆ 5 hours ಇನ್ ಪ್ರೊಡಕ್ಟಿವಿಟಿ ಏನಾಯಿತು ನಮಗೆ ಗೊತ್ತಿಲ್ಲ. ಮೇ ಬಿ 1 hour ನಾನು ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಂಡ್ ಮಾಡಿದೆ ಅಂತ ಇಟ್ಕೊಳ್ಳಿ. ಆ 1 hourನ್ನ ನಾನು ಒಂದು ಫಿಸಿಕಲ್ ಆ್ಯಕ್ಟಿವಿಟಿಗೋ ಮತ್ತು ಇನ್ನೊಬ್ಬ ಫ್ರೆಂಡನ್ನು ಮೀಟ್ ಮಾಡೋಕ್ಕೋ ಆ ಥರ ಎಲ್ಲ ಹೋಗಿ ಮೀಟ್ ಮಾಡಿದ್ರೆ ಇಟ್ ಕುಡ್ ಹ್ಯಾವ್ ಬೀನ್ ಮೋರ್ ಹೆಲ್ಪ್ಫುಲ್ ರಾದರ್ ದೆನ್ ವೇಸ್ಟಿಂಗ್ ದಟ್ 1 hour ಆಫ್ ಟೈಮ್ ಇನ್ ಸೋಷಿಯಲ್ ಮೀಡಿಯಾ. ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾನೇ ಬೇಡ ಅಂತೇನಿಲ್ಲ. ಈಗ ಸೋಷಿಯಲ್ ಮೀಡಿಯಾನ ಆಬ್ಜೆಕ್ಟಿವ್ ಏನಿತ್ತು, ನಾವು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ, ನನ್ನ ಫ್ರೆಂಡ್ಸು, ನೋನ್ ಪರ್ಸನ್ಸು ಆ ಥರ ಇದ್ರೆ ಮುಂಚೆ ಮಿಸ್ ಮಾಡ್ಕೋತಾ ಇದ್ವಿ ಎಲ್ಲೆಲ್ಲೋ ಹೋದಾಗ. ಈಗ ಒಂದು ಕನೆಕ್ಟ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್, ಆ ಆಬ್ಜೆಕ್ಟಿವ್ನ ಮೀಟ್ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ. ನನ್ನ ಫ್ರೆಂಡ್ಸ್ ಇದ್ದಾರೆ, US ಅಲ್ಲಿದ್ದಾರೆ, ಅಥವಾ ಏನೋ ಬೇರೆ ರಾಜ್ಯದಲ್ಲಿದ್ದಾರೆ, ಬೇರೆ ಊರಲ್ಲಿದ್ದಾರೆ, ಅವ್ರ ಜೊತೆ ಕನೆಕ್ಟ್ ಮಾಡಿಕೊಂಡು ಅವ್ರೇನು ಮಾಡ್ತಾ ಇದೀವಿ, ನಾವೇನು ಮಾಡ್ತಾ ಇದೀವಿ ಆ ಮಟ್ಟಿಗೆ ಶೇರಿಂಗ್ ಮಾಡ್ಕೊಳ್ಳೋದು ಇಟ್ಸ್ ಓಕೆ, ಗುಡ್ ಟು ಹ್ಯಾವ್ ದಟ್. ಬಟ್ ನಾನು ಒಂದು ರೀಲ್ ಹಾಕಿದೆ, ಆ ರೀಲನ್ನು ನೋಡಿಲ್ಲ, ಅದು ನೋಡ್ದಿರೋದ್ರಿಂದ ನನಗೆ ಬೇಜಾರು. ಸೊ ವಾಟ್ ಈಸ್ ದಟ್ ಕಾನ್ಸೆಪ್ಟಲ್ಲಿ? ಸೊ ಆಗೇನಾಗ್ತಾಯಿದೆ ಅಂದರೆ, ನೀವು ನಿಮ್ಮ ಲೈಫನ್ನು ಹೇಗೆ ವ್ಯಾಲಿಡೇಟ್ ಮಾಡ್ಕೋತಾ ಇದ್ದೀರಾ ಅಂದರೆ, ಬೇರೆಯೊಬ್ಬರು ಚೆನ್ನಾಗಿದೆಯೋ ಇಲ್ವೋ ಅನ್ನೋದು ಹೇಳೋದ್ರ ಮುಖಾಂತರ ವ್ಯಾಲಿಡೇಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನಾನು ಚೆನ್ನಾಗಿದ್ದೀನಾ ಅನ್ನೋದು ನನಗೆ ಗೊತ್ತಿರಬೇಕಲ್ವಾ? ನಾನು ಒಂದು ಫೋಟೋ ತೆಗೆದೆ, ಆ ಫೋಟೋನ ಸೋಷಿಯಲ್ ಮೀಡಿಯಾ ಹಾಕಿದ್ಮೇಲೆ ಇನ್ನೊಬ್ರು ಲೈಕ್ ಮಾಡ್ತಾರೆ, ಮಾಡಿಲ್ಲ. ಲೈಕ್ ಮಾಡೋದ್ರಿಂದ ನಾನು ಏನು ಬ್ಯೂಟಿಫುಲ್ ಆಗಿ ಆಗಲ್ಲ, ಅವರು ಲೈಕ್ ಮಾಡದಿರೋದ್ರಿಂದ ನಾನೇನು ಅಗ್ಲಿ ಆಗಲ್ಲ. ಸೊ ನನ್ನ ಅಪಿಯರೆನ್ಸು ಅಥವಾ ನನ್ನ ಲುಕ್ಕು ಅಥವಾ ನನ್ನ ಹ್ಯಾಪಿನೆಸ್ ನನ್ನಲ್ಲಿ ಡಿಪೆಂಡೆಂಟ್ ಆಗಿರಬೇಕು. ಲೋಕಸ್ ಆಫ್ ಕಂಟ್ರೋಲ್ ನನ್ನಲ್ಲಿರಬೇಕು. ಅದು ನಾವು ಇನ್ನೊಬ್ಬರಿಗೆ ಕೊಟ್ಬಿಟ್ರೆ ಓಕೆ, ಅವಾಗೇನಾಗತ್ತೆ, ಅವರು ನಮ್ಮ ಇಮೋಷನ್ಸನ್ನು ಮ್ಯಾನೇಜ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಇಯರ್. ನನ್ನ ಕಂಟ್ರೋಲ್ ನಾನು ಸೋಷಿಯಲ್ ಮೀಡಿಯಾ ಕೊಟ್ಬಿಟ್ಟಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ 1000 ಜನಕ್ಕೆ ಕೊಟ್ಬಿಟ್ಟಿದ್ದೀನಿ. ಆ 1000 ಜನರಲ್ಲಿ ಸುಮಾರು ಜನ ಚೆನ್ನಾಗಿತ್ತು ಅಂದರೆ ನನಗೆ ಸಂತೋಷ ಆಗುತ್ತೆ, ಅವ್ರು ಚೆನ್ನಾಗಿಲ್ಲ ಅಂದರೆ ಅದು ನನಗೆ ದುಃಖ ಆಗುತ್ತೆ. ಸೊ ಹಾಗಾಗಿ ನನ್ನ ಇಮೋಷನ್ಸನ್ನು ನಾನು ರೆಗ್ಯುಲೇಟ್ ಮಾಡಬೇಕೇ ಹೊರತು ಬೇರೆಯವ್ರು ರೆಗ್ಯುಲೇಟ್ ಮಾಡಬಾರ್ದು. ಸೊ ಅದನ್ನು ನಾವು ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಸೋಷಿಯಲ್ ಮೀಡಿಯಾನ ಯಾವ ಪರ್ಪಸ್ಗೆ ಅದನ್ನು ಇನ್ವೆಂಟ್ ಮಾಡಿದ್ರೋ ಆ ಪರ್ಪಸ್ಸಿಗೆ ಯೂಸ್ ಮಾಡಬೇಕು ಹೊರತು ನಾವು ಎಲ್ಲದಕ್ಕೂ ಯೂಸ್ ಮಾಡಬಾರ್ದು. ಆಮೇಲೆ ಅದರಲ್ಲಿ ಸುಮಾರಷ್ಟು ಟೈಮ್ ಕಳಿತೀವಲ್ವಾ, ಆ ಟೈಮ್ ಕಳಿಯೋದ್ರಿಂದ ನಮಗೆ ಬೇರೆದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಓದೋದಕ್ಕೆ, ಫಿಸಿಕಲ್ ಆ್ಯಕ್ಟಿವಿಟಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಅವಾಗೇನಾಗುತ್ತೆ, ಪ್ರೆಷರ್ ಬಿಲ್ಡಪ್ ಆಗುತ್ತೆ. ನಾನು ಈ ಆ್ಯಕ್ಟಿವಿಟಿ ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ಆ ಪ್ರೆಷರ್ ಏನಾಗುತ್ತೆ, ಕಾಲಕ್ರಮೇಣ ಅದೊಂಥರ ಡಿಸ್ಟ್ರೆಸ್ ಕೊಡುತ್ತೆ ಅಲ್ವಾ? ಸೊ ಅದನ್ನು ನಾವು ಯೋಚನೆ ಮಾಡಬೇಕು. ಆಮೇಲೆ ನನ್ನ ಲೈಫ್ ನನ್ನ ಕಂಟ್ರೋಲಲ್ಲಿದೆ ಅನ್ನೋದನ್ನ ಒಂದು ಪರಿಜ್ಞಾನ ಇಟ್ಕೊಂಡು ನಾವು ಇದ್ದರೆ ಐ ಥಿಂಕ್ ವಿ ಶುಡ್ ಬಿ ಏಬಲ್ ಟು ಮ್ಯಾನೇಜ್ ಇಟ್. ಆ್ಯಂಡ್ ನನ್ನ ಕಡೆಯಿಂದ ಒಂದು ಟಿಪ್, ನಾನು ಕೂಡ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಏಜೆನ್ಸಿ ನಂದಿರೋದ್ರಿಂದ ವಿಲ್ ಕಂಪೇರ್ ಅ ರೀಲ್ ಟು ಅ ಮೂವಿ. ಓಕೆನಾ? ನಾನು ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ, ಓಕೆ, ಅದಕ್ಕೆ ಬಟ್ಟೆ ಹಾಕೊಳ್ಳೋಕ್ಕೆ ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ. ಅದನ್ನ ನೋಡೋದು ನಿಮ್ ಕೈಲಿಲ್ಲ, ಜನ ನೋಡೋದು. ಎಟ್ ದ ಎಂಡ್ ಆಫ್ ದ ಡೇ ಅದು ಜನ ತಗೋತಾರೋ ಇಲ್ವೋ ಅದು ಸ್ಟ್ರೆಸ್ ಮಾಡೋದು ಬಿಡಬೇಕು. ಇವಾಗ ನಾನು 100 ಕೋಟಿ ಹಾಕಿ ಒಂದು ಸಿನಿಮಾ ಮಾಡಿದ್ದೀನಿ, ನಾನು ಅದರಿಂದ 1000 ಕೋಟಿ ತೆಗಿಬೇಕು ಅನ್ನೋದು, ನಾನೇ ಹೋಗಿ ಟಿಕೆಟ್ ತಗೋಬೇಕಷ್ಟೇ 1000 ಕೋಟಿ ಹೊರ್ತು. ಅಷ್ಟು ಓಡ್ಬೇಕು ಅಂದ್ರೆ ಅಲ್ಲಿ ನಮ್ದೇ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ನಮ್ದೇ ಹಣ ವೇಸ್ಟ್ ಆಗುತ್ತೆ. ಸೊ ಅದನ್ನ ಜನಕ್ ಬಿಟ್ಟು ನೀವು ಸ್ಟ್ರೆಸ್ ಮಾಡ್ಕೊಳ್ದಲೆ ನಿಮ್ಮ ಬೇರೆ ಕೆಲಸಗಳಿಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇದ್ರ ಪಾಡಿಗೆ ಇದಾಗ್ತಾ ಇರುತ್ತೆ. ಆಮೇಲೆ ನಿಮ್ ವ್ಯಾಲ್ಯೂಬಲ್ ಟೈಮ್ನ ನೀವು ಉಳಿಸ್ಕೊತಾ ಇರ್ತೀರ. ಡಾಕ್ಟರ್, ಒಂದು ಯುವ ಸ್ಪಂದನ ಬಗ್ಗೆ, ಈ ಬಾಡಿ ಇಮೇಜ್, ಐಡೆಂಟಿಟಿ ಮತ್ತೆ ಸೆಕ್ಸುಯಾಲಿಟಿ, ಇದು ತುಂಬಾ ಡೀಪ್ ಟಾಪಿಕ್ಸ್. ಯೂತ್ ಅಲ್ಲಿ, ಇಂಡಿಯಾದಲ್ಲಿ ಕೂಡ ಇವಾಗ ತುಂಬಾ ಟಾಕ್ಸ್ ಅಲ್ಲಿ ಕೂಡ ಇದೆ. ಇದನ್ನ ಯುವ ಸ್ಪಂದನ ಅನ್ನೋ ಒಂದು ಸೇಫ್ ಸ್ಪೇಸ್ ಅಲ್ಲಿ ಹೇಗೆ ಅಡ್ರೆಸ್ ಮಾಡ್ಬೋದು? ಇವಾಗ ಒಬ್ರು ಬಂದು ಈ ಟಾಪಿಕ್ ಅಲ್ಲಿ ನನ್ಗೆ ಏನೋ ಒಂದು ಇಶ್ಯೂ ಇದೆ ಅಂತ ಬರ್ತಾರೆ ಅಂತ ಅನ್ಕೊಳ್ಳೋಣ. ಆ ಸೇಫ್ ಸ್ಪೇಸಿಗೆ ಬರೋದೇ ಅವ್ರು ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ. ಅದನ್ನ ಯುವ ಸ್ಪಂದನ ಹೇಗೆ ಅಡ್ರೆಸ್ ಮಾಡುತ್ತೆ? ಓಕೆ, ಸೊ ಬಾಡಿ ಇಮೇಜು, ಸೆಕ್ಸುಯಾಲಿಟಿ ಈ ಇಶ್ಯೂಸ್ ಎಲ್ಲ ಯೂಶಲಿ ಏನಾಗುತ್ತೆ, ಅದು ಬಂದಾಗ ಯುವಕನಿಗೆ ಅಥವಾ ಯುವತಿಗೆ ಅದು ಇಶ್ಯೂ ಅಂತ ಅನಿಸಿರಲ್ಲ. ಬಟ್ ಅವರು ಅದ್ರ ಥ್ರೂ ಹೋಗ್ತಾ ಇದ್ದಂಗೆ ಬೇರೆಯೊಬ್ಬರು ಅದನ್ನೇನು ಹೇಳ್ತಾರಲ್ಲ ಅವಾಗ ಇಶ್ಯೂ ಆಗುತ್ತೆ. ಈಗ ಉದಾಹರಣೆಗೆ ನಾನು ದಪ್ಪ ಇದ್ದೀನಿ ಅನ್ನೋದು, ನಾನು ಇನಿಷಿಯಲಿ ನಾನು ದಪ್ಪ ಇದ್ದೀನಿ ಅನ್ನೋದು ನನಗೆ ಸಮಸ್ಯೆ ಅಲ್ಲ.
ಬಟ್ ನಾನು ಜನರ ಜೊತೆ ಹೋಗ್ತಾ ಬರ್ತಾ ಇದ್ದಾಗ ಇನ್ನೊಬ್ರು ನೀನು ದಪ್ಪ ಇದೆಯಾ, ಅಥವಾ ಇನ್ನೊಬ್ರು ನೀನು ತುಂಬ ಸಣ್ಣ ಇದೆಯಾ, ಅಥವಾ ನೀನು ಕರ್ರಕ್ಕಿದೆಯಾ, ಅಥವಾ ನೀನು ನೋಡೋಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಅವಾಗ ನನಗೆ ಕಷ್ಟ ಆಗುವಂಥದ್ದು. ಸೊ ಇದು ಸಾಮಾನ್ಯ ಈ ವಿಷಯಗಳಿಗೆ. ಈವನ್ ಸೆಕ್ಷುಯಾಲಿಟಿ ಅನ್ನೋ ವಿಷಯನೂ ಹಾಗೆ ಅಷ್ಟೇ. ಅವ್ರಿಗೆ ಯಾವ ಜೆಂಡರ್ ಬಗ್ಗೆ ಅಥವಾ ಯಾವ ಸೆಕ್ಷುಯಾಲಿಟಿ ಬಗ್ಗೆ ಓರಿಯೆಂಟೇಷನ್ ಏನಿರೋ ಅದು ಇಂಡಿವಿಜುವಲ್ ಚಾಯ್ಸಸ್, ಅದು ಅವ್ರಿಗೆ ಬರುತ್ತೆ. ಬಟ್ ಅವ್ನು ಬರೋದು ಸರಿನೋ ತಪ್ಪು ಅಂತ ಈ ಸಮುದಾಯ ಅಥವಾ ಬೇರೆಯವ್ರು ಜಡ್ಜ್ ಮಾಡಿದಾಗ ಇವನ್ ಕಷ್ಟ ಆಗುತ್ತೆ. ಸೊ ಇದು ಇದರಿಂದ ಆಗುವಂಥ ಸಮಸ್ಯೆ. ಸೊ ಬೇಸಿಕಲಿ ನಾವು ಯುವ ಸ್ಪಂದನದಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಹೇಳ್ದಂಗೆ ಇದು ಸೇಫ್ ಸ್ಪೇಸ್ ಅಂದರೆ ಇಲ್ಲಿ 100% ಕಾನ್ಫಿಡೆನ್ಷಿಯಾಲಿಟಿನ ಎನ್ಶೂರ್ ಮಾಡಲಾಗ್ತದೆ. ಸೊ ಯಾರೇ ಬಂದು ನಮ್ಮ ಹತ್ರ ಚರ್ಚೆ ಮಾಡ್ಕೊಂಡು ಹೋದರೆ ಅವ್ರ ಮಾಹಿತಿನ ನಾವು ಯಾರ ಹತ್ರನೂ ಶೇರ್ ಮಾಡಲ್ಲ, ಡಿಸ್ಕ್ಲೋಸ್ ಮಾಡಲ್ಲ. ಸೊ ಈಗ ಹಾಗಾಗಿ ಇದು 100% ಕಾನ್ಫಿಡೆನ್ಷಿಯಲ್ ಸರ್ವಿಸ್ ನಾವು ಕೊಡುವಂಥದ್ದು. ಇಲ್ಲಿ ಕಾನ್ಫಿಡೆನ್ಷಿಯಾಲಿಟಿ ಮುಖಾಂತರ ನಾವು ಸೇಫ್ ಸ್ಪೇಸನ್ನು ಎನ್ಶೂರ್ ಮಾಡ್ತೀವಿ. ಇಲ್ಲಿ ಬಂದ ಮೇಲೆ ಏನಾಗುತ್ತೆ ಅಂದರೆ, ನಾವು ಯಾರಿಗ ಸಮಸ್ಯೆ ಇದೆ ಅಲ್ಲ ಅವರೊಟ್ಟಿಗೆ ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡ್ತಾ ಆ ಇಶ್ಯೂಯಿಂದ ಅವ್ರಿಗೆ ಏನು ಫೀಲ್ ಆಗ್ತಾ ಇದೆ, ಅಥವಾ ಏನು ಥಾಟ್ಸ್ ಬರ್ತಾ ಇದೆ, ಅಥವಾ ಏನು ಇಮೋಷನ್ಸ್ ಬರ್ತಾ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾವು ಅವರಿಗೆ ಸರಿಯಾದ ಒಂದು ಮಾಹಿತಿ ನೀಡ್ತೀವಿ. ಅಂದರೆ ಈಗ ಸಣ್ಣಕ್ಕಿದ್ದೀರಾ ಅಂದರೆ ಏನು ಅಂತಲೂ ಗೊತ್ತಿಲ್ಲದೇ ಅವ್ರಿಗೆ ಬೇಜಾರಾಗ್ತಾ ಇರ್ಬೋದು, ಅಥವಾ ನೀವು ದಪ್ಪ ಇದ್ದೀರಾ, ಅವ್ರಿಗೆ ಏನಕ್ಕೆ ನಾನು ದಪ್ಪ ಇದ್ದೀನಿ ಅಂತ ಗೊತ್ತಿಲ್ಲದೇ ಬೇಜಾರಾಗ್ಬೋದು. ಸೊ ನಾವು ಅವ್ರಿಗೆ ಆ ಸಮಸ್ಯೆನ ಸೈಂಟಿಫಿಕ್ ಫ್ಯಾಕ್ಟ್ಸ್ ಏನಿದೆ ಅಲ್ವಾ, ಅದನ್ನ ಅವ್ರು ಪ್ರೊವೈಡ್ ಮಾಡ್ತೀವಿ ಫಸ್ಟ್, ಸೊ ದಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ ಇದು ಏನು, ಯಾವ ಥರ ವಿಷಯ, ಯಾಕೆ ಬಂತು, ಏನಕ್ಕೆ ಬಂತು, ಫಸ್ಟು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀವಿ. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸಿದಾದ್ಮೇಲೆ ಅವ್ರಿಗೆ ಆ ಥಾಟ್ ಆ್ಯಂಡ್ ಪರ್ಸ್ಪೆಕ್ಟಿವ್ಸನ್ನು ಯಾವ ಥರ ನೋಡ್ಬೋದು ಅನ್ನೋದಕ್ಕೆ ಒಂದು ಸಹಾಯ. ಅಂದರೆ ಈ ಥರ ಎಲ್ಲ ಇರುತ್ತೆ, ನಾವು ಈ ಥರ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸಲ್ಲಿ ಅಥವಾ ಡಿಫ್ರೆಂಟ್ ಥಾಟ್ಸಲ್ಲಿ ನಾವು ನೋಡ್ಬೋದು ಅನ್ನೋದನ್ನು ಅವ್ರಿಗೆ ಮನದಟ್ಟು ಮಾಡಿಕೊಡ್ತೀವಿ. ಸೊ ದ್ಯಾಟ್ ಅವರು ಆ ಥಾಟ್ಸ್ ಆ್ಯಂಡ್ ಪರ್ಸ್ಪೆಕ್ಟಿವ್ಸಲ್ಲಿ ನೋಡೋದಕ್ಕೆ ಶುರು ಮಾಡಿದ್ರೆ ಮೇ ಬಿ ಅವರಿಗೆ ಬೇರೆಯವ್ರು ಹೇಳೋದು ಅಥವಾ ಇದು ಮಾಡೋದು ಫೀಲ್ ಆಗೋದು, ಅದರಿಂದ ದುಃಖಕ್ಕೊಳಗಾಗೋದು ಕಡಿಮೆ ಆಗುತ್ತೆ. ಇದ್ರ ಮೇಲೂ ನಾವು ಒಂದು ಪಟ್ಟು ಏನು ಮಾಡ್ತೀವಿ ಅಂದರೆ, ಆ ಇಶ್ಯೂ ಬಗ್ಗೆ ಆದಷ್ಟು ಸಾಕೇನೋ ಅವ್ರಿಗೆ ಎಷ್ಟರ ಮಟ್ಟಿಗೆ ನಾವು ಕೊಡಬೇಕಾಗತ್ತೋ ಅಷ್ಟರ ಮಟ್ಟಿಗೆ ಒಂದು ಸೈಂಟಿಫಿಕ್ ಫ್ಯಾಕ್ಟ್ಸ್ ಪ್ರೊವೈಡ್ ಮಾಡಿರ್ತೀವಿ. ಅದಕ್ಕೂ ಮೇಲೂ ಅವರಿಗೆ ಇನ್ನಷ್ಟು ಆ ಸಮಸ್ಯೆ ಬಗ್ಗೆ ಸಹಾಯ ಬೇಕಿತ್ತು ಅಂದರೆ ನಾವು ಸುಮಾರು ಎಕ್ಸ್ಪರ್ಟ್ಸನ್ನು ಮ್ಯಾಪ್ ಮಾಡಿದ್ದೀವಿ. ಈ ಸಮಸ್ಯೆ ಬಗ್ಗೆನೇ ಮಾಹಿತಿ ಅಥವಾ ಅದಕ್ಕೆ ಏನಾದರೂ ಒಂದು ಸೂಕ್ತವಾದ ಚಿಕಿತ್ಸೆ ಏನಾದ್ರು ಬೇಕಿತ್ತು ಅಂದರೆ ಅದಕ್ಕೆ ಎಕ್ಸ್ಪರ್ಟ್ಸನ್ನ ಮ್ಯಾಪ್ ಮಾಡಿರ್ತೀವಿ. ನಾವು ಅವರಿಗೆ ಇವರನ್ನ ರೆಫರ್ ಮಾಡಿಬಿಟ್ಟು ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ಯುವ ಸ್ಪಂದನ ಅಂದ್ರೆ ಬರೀ ಯುವ ಸ್ಪಂದನ ಕೇಂದ್ರದೊಳಗೆ ಆಗಂತದಲ್ಲ. ಇಲ್ಲ, ಅಕಸ್ಮಾತ್ ಇಟ್ಸ್ ಗೆಟಿಂಗ್ ಬಿಗ್ಗರ್, ಆ ಇಶ್ಯೂ ದೊಡ್ಡದಾಗ್ತಾ ಇದೆ ಅಂದ್ರೆ ದೇರ್ ಆರ್ ಎಕ್ಸ್ಪರ್ಟ್ಸ್ ಹೂ ಆರ್ ರೆಡಿ ಟು ಹೆಲ್ಪ್. ಎಸ್ ಅಂದ್ರೆ ಪ್ರತಿಯೊಂದನ್ನು ನಾವು ನಮ್ಮ ಲೆವೆಲ್ ಅಲ್ಲಿ ಎಷ್ಟು ಹ್ಯಾಂಡಲ್ ಮಾಡಬೇಕು ಅನ್ನೋದು ನೋಡ್ತೀವಿ. ಆ ಲೆವೆಲ್ ಅದು ಕ್ರಾಸ್ ಆಗ್ತಾ ಇದೆ, ಅದಕ್ಕೆ ಅವ್ರಿಗೆ ಇನ್ನೂ ಹೆಚ್ಚು ಸಹಾಯ ಬೇಕಿತ್ತು ಅಂದ್ರೆ ಅವ್ರಿಗೆ ಏನೇನು ಸಮಸ್ಯೆ ಇದೆ ಅಲ್ವಾ, ಆ ಸಮಸ್ಯೆಗೆಲ್ಲ ನಾವು ರಿಸೋರ್ಸ್ ಮ್ಯಾಪ್ ಮಾಡ್ಬಿಟ್ಟಿರ್ತೀವಿ. ಆ ರಿಸೋರ್ಸ್ಗೆ ನಾವು ಇವ್ರನ್ನ ಅಪ್ರೋಪ್ರಿಯೇಟ್ ಆಗಿ ರೆಫರ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇಫ್ ಅನ್ ಇಲ್ನೆಸ್, ನನ್ಗಿಲ್ಲಿ ಆ ಇಲ್ನೆಸ್ ಸ್ವಲ್ಪ ದೊಡ್ಡದಾಗಿದೆ, ಅದು ಮೋಸ್ಟ್ಲಿ ಒಂದು ಡಿಪ್ರೆಷನ್, ಆಂಗ್ಸೈಟಿನ ಈ ತರ ಕಾಣ್ತಾ ಇದೆ ಅಂತ ನಮ್ಮ ಯುವ ಸಮಾಲೋಚಕರು ಅಥವಾ ಯುವ ಪರಿವರ್ತಕರಿಗೆ ಅನ್ನಿಸ್ತು ಅಂದ್ರೆ, ಆ ಜಿಲ್ಲೆ ಅಥವಾ ಆ ರಾಜ್ಯದಲ್ಲಿ ಎಲ್ಲಿ ಸೂಕ್ತವಾಗಿ ಹೋಗ್ಬೇಕು ಅಲ್ಲಿ ಕೂಡ ಮ್ಯಾಪ್ ಆಗಿದೆ. ಖಂಡಿತ ಪ್ರತಿ ಜಿಲ್ಲೆಲೂ ಇದೆ. ಹೌದು, ಸೋರ್ಸ್ ಮ್ಯಾಪಿಂಗ್ ಖಂಡಿತ ಇದೆ. ಸೊ ಯುವ ಸ್ಪಂದನ ಅಂದ್ರೆ ಬರೀ ಇಶ್ಯೂ ಮಾತಾಡ್ಕೊಳೋದು ಕೂಡ ಅಲ್ಲ. ನಿಮ್ಗೆ ಏನೇ ಸಮಸ್ಯೆ ಇದ್ರು ಅಥವಾ ಒಂದ್ ಪಾಯಿಂಟ್ ನನ್ ತುಂಬಾ ಎಕ್ಸ್ಟ್ರೀಮ್ ಆಗಿ ಹೋಗಿದೆ, ನನ್ಗೆ ಯಾವ್ದೋ ಒಂದು ರಿಸೋರ್ಸ್ ಬೇಕು ಅಂದ್ರೆ ಆ ರಿಸೋರ್ಸ್ ಮ್ಯಾಪಿಂಗ್ ಕೂಡ ಯುವ ಸ್ಪಂದನದಲ್ಲಿದೆ. ಹೌದು. ಸೊ ಇದು ಯೂತ್ ಸೆಗ್ಮೆಂಟ್ ಅಲ್ಲಿ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಸಬ್ಸ್ಟೆನ್ಸ್ ಯೂಸ್. ಅರ್ಬನ್ ಏರಿಯಾಸ್ ಅಲ್ಲಿ ಸಬ್ಸ್ಟೆನ್ಸ್ ಯೂಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕಿಂಗ್ ಆಗಿರ್ಬೋದು, ಅಥವಾ ಹಾರ್ಡ್ ಡ್ರಗ್ಸ್ ಅಥವಾ ಡ್ರಗ್ ಅಬ್ಯೂಸ್ ಅಂತ ನಾವೇನ್ ಕರಿತೀವಿ, ಇದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಈಗ ನಾವು ನೋಡ್ತಿರೋ ಹಾಗೆ. ಆಮೇಲೆ ಸರ್ವೆ ಪ್ರಕಾರ ದೇರ್ ಆರ್ ಮೋರ್ ಆಲ್ಕೋಹಾಲ್ ಕನ್ಸ್ಯೂಮರ್ಸ್, 13% ಮೋರ್ ಆಲ್ಕೋಹಾಲ್ ಕನ್ಸ್ಯೂಮರ್ಸ್ ಫ್ರಮ್ ಪಾಸ್ಟ್ 6 months. ಅಂದ್ರೆ 6 ತಿಂಗಳಲ್ಲಿ 13% ಇನ್ಕ್ರೀಸ್ ಆಗಿದೆ ಆಲ್ಕೋಹಾಲ್ ಕನ್ಸ್ಯೂಮರ್ಸ್. ಅಂಡ್ ಸ್ಮೋಕರ್ಸ್ ಬಂದು 26% ರೈಸ್ ಆಗಿದೆ, 26% ಅಷ್ಟು ರೈಸ್ ಆಗಿದೆ. ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದಕ್ಕೆ ಏನು ಸ್ಮೋಕಿಂಗ್ ಬಿಡಬೇಕು ಅಥವಾ ಡ್ರಿಂಕಿಂಗ್ ಬಿಡಬೇಕು ಅಂದ್ರೆ ಡಿ-ಅಡಿಕ್ಷನ್ ಸೆಂಟರ್ಸ್ ಇದೆ, ಹೌದು, ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ. ಐ ವಾಂಟ್ ಟು ಕ್ವಿಟ್ ಇಟ್.
ಹೌ ಯುವ ಸ್ಪಂದನ ಕ್ಯಾನ್ ಹೆಲ್ಪ್? ಸೊ ಸಬ್ಸ್ಟೆನ್ಸ್ ಯೂಸ್ ಅಥವಾ ಅಬ್ಯೂಸ್ ಮಾಡುವಂಥವ್ರು, ಯೂಸ್ ಅಂದರೆ ಅವರಿಗೆ ಲೈಕ್ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್, ಸಾರಾಯಿ, ಮದ್ಯಪಾನ ತಗೋತಾ ಇರ್ಬೋದು, ಬಟ್ ಅದರಿಂದ ಅವರಿಗೆ ಅಡಿಕ್ಷನ್ ಅನ್ನೋದು ಇಲ್ದಿರುತ್ತೆ, ಬಟ್ ಯೂಸ್ ಇದೆ ಅಲ್ಲಿ. ಸೊ ಸಬ್ಸ್ಟೆನ್ಸ್ ಯೂಸ್, ಮದ್ಯಪಾನ ಸೇವನೆ, ಧೂಮಪಾನ ಮಾಡುವಂಥದ್ದು, ಬೇರೆ ಇನ್ನೂ ಸುಮಾರಷ್ಟು ಸಬ್ಸ್ಟೆನ್ಸ್ ಆಫ್ ಅಬ್ಯೂಸ್, ಡ್ರಗ್ಸ್ ಅಂತ ನಾವು ಕರಿತೀವಲ್ಲ, ಅವೆಲ್ಲನೂ ಈಗ ಸಾಮಾನ್ಯ ಯುವ ಜನರಲ್ಲಿ ಅಂದರೆ ಈ ಏಜ್ ಅಲ್ಲೇ ಅವ್ರು ಎಕ್ಸ್ಪೆರಿಮೆಂಟ್ ಮಾಡೋವಂಥ ಮನೋಭಾವ, ಪಿಯರ್ ಪ್ರೆಷರ್ ಇರುತ್ತೆ, ಹಾಗಾಗಿ ಅವರು ಪಿಕಪ್ ಮಾಡ್ಕೋತಾರೆ ಹ್ಯಾಬಿಟ್ಸ್ನ. ಸೊ ಇಲ್ಲಿ ಯುವ ಸ್ಪಂದನದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈಗ ಈ ಮುಂದೆ ಹೇಳ್ದಂಗೆ ಫಸ್ಟು ಆ ಸಬ್ಸ್ಟೆನ್ಸ್ ಯೂಸಿಂದ ಏನೇನು ಸಮಸ್ಯೆಗಳು ಆಗ್ಬೋದು ಅನ್ನೋ ಒಂದು ಅವೇರ್ನೆಸ್ಸನ್ನು ಅವ್ರು ಕೊಡ್ತೀವಿ. ಈಗ ಉದಾಹರಣೆಗೆ ಧೂಮಪಾನ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಧೂಮಪಾನ ಮಾಡೋದ್ರಿಂದ ಆರೋಗ್ಯದ ಮೇಲೆ ಯಾವ್ಯಾವ ಥರದ ಪರಿಣಾಮಗಳು ಬೀರಬಹುದು, ಅಂದರೆ ಆಗಬಹುದು ಅನ್ನೋದನ್ನು ನಾವು ತುಂಬ ಸ್ಪಷ್ಟವಾಗಿ ಎಲ್ಲ ಥರದ ಸಮಸ್ಯೆಗಳು, ಏನೇನು ಸಮಸ್ಯೆಗಳು ಆಗಬೇಕು ಅನ್ನೋದ್ರ ಎಲ್ಲ ವಿವರಗಳನ್ನು ಕೊಡ್ತೀವಿ. ಅದು ಫಸ್ಟ್ ಸ್ಟೆಪ್ ನಾವು ಮಾಡೋದಂಥದ್ದು. ಸೆಕೆಂಡ್ ಸ್ಟೆಪ್, ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ. ಮೋಟಿವೇಶನ್ ಅಂದರೆ, ಈಗ ಅವ್ರಿಗೆ ಸಬ್ಸ್ಟೆನ್ಸ್ ಧೂಮಪಾನ ಮಾಡ್ತಾ ಇರ್ಬೋದು, ಬಟ್ ಬಿಡುವ ಮನಸ್ಥಿತಿ ಇಲ್ದಿರ್ಬೋದು. ಸೊ ಆಗ ಅವ್ರು ನಮ್ಮ ಹತ್ರ ಬಂದು ಇಷ್ಟು ಮಾಹಿತಿ ತಗೊಂಡ್ರೆ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೋಟಿವೇಶನ್ ಮಾಡ್ತೀವಿ. ಅಂದರೆ ಇದನ್ನು ಬಿಡೋದಕ್ಕೆ ಹೇಗೆ ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ಸಹಾಯ ಅದನ್ನು ನೀಡ್ತೀವಿ. ಸೊ ಒನ್ಸ್ ಅವರು ಮೋಟಿವೇಟ್ ಆದರು ಅಂದರೆ ಅದನ್ನು ಬಿಡೋದಕ್ಕೆ ಏನೆಲ್ಲ ನಾವು ಪ್ರಾಕ್ಟಿಕಲ್ ಸ್ಟೆಪ್ಸ್ ತಗೋಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಚಿಕ್ಕ ಚಿಕ್ಕ ಸಿಂಪಲ್ ಟಿಪ್ಸ್ ಮುಖಾಂತರ ಹೇಳೋವಂಥದ್ದು. ಈಗ ಉದಾಹರಣೆಗೆ ಒಬ್ಬ ಒಂದು ದಿನಕ್ಕೆ ಒಂದು 5 ಸಿಗರೇಟ್ ತಗೋತಾ ಇದ್ದಾನೆ ಅಂತ ಹೇಳಿದ್ರೆ, ನಾವೇನು ಮಾಡ್ತೀವಿ, ಓಕೆ ಒಂದು ವಾರದಲ್ಲಿ ಒಂದು ದಿನ ತಗೊಳ್ಳೋರು 1 ಸಿಗರೇಟ್ ಕಡಿಮೆ ಮಾಡಿ ಸಾಕು ಸದ್ಯಕ್ಕೆ. ಆಮೇಲೆ ಬೆಳಗ್ಗೆ ಅವರು ಎದ್ದಿದ್ದ ತಕ್ಷಣವೇ ಒಂದು ಗಂಟೆ ಒಳಗೆ ಸೇರ್ತೀನಂದರೆ ಅದನ್ನು 1.5 ಗಂಟೆಗೆ ಪೋಸ್ಟ್ಪೋನ್ ಮಾಡಿ ನೋಡಿ ಅಂತ. ಅದರ ಚಿಕ್ಕ ಚಿಕ್ಕ ಸಿಂಪಲ್ ಟಿಪ್ಸನ್ನು ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೆ ಬಿಡೋದಕ್ಕೆ ಬೇಕಾಗಿದ್ದ ಸಹಾಯಗಳನ್ನ ಮಾಡಿಕೊಡ್ತೀವಿ. ಅದಕ್ಕೆ ಮೇಲೆ ನಾವು ಅವ್ರನ್ನ ಅಸೆಸ್ ಮಾಡ್ತಾ ಇರ್ತೀವಲ್ವ, ಆ ಅಸೆಸ್ಮೆಂಟಲ್ಲಿ ನಮಗೇನಾದ್ರೂ ಅವರಿಗೆ ಅಡಿಕ್ಷನ್ ಅನ್ನೋದು ಇದೆ, ಅವರಿಗೆ ಬರೀ ಸಿಂಪಲ್ ಟಿಪ್ಸು ಮತ್ತು ಬ್ರೀಫ್ ಕೌನ್ಸಿಲಿಂಗ್ ಸಹಾಯ ಆಗಲ್ಲ ಅಂದರೆ ಆವಾಗ ಅವ್ರನ್ನ ನಾವು ಮನೋತಜ್ಞರು ಅಥವಾ ಮನೋವೈದ್ಯರು ಇರ್ತಾರಲ್ಲ, ಅವ್ರಿಗೆ ಫರ್ದರ್ ಮ್ಯಾನೇಜ್ಮೆಂಟಿಗೆ ರೆಫರ್ ಮಾಡ್ತೀವಿ. ಸೊ ಇವಾಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯುವ ಸ್ಪಂದನ ಕೇಂದ್ರದಲ್ಲಿ ಇವಾಗ ನೀವು ಹೇಳಿದ್ರಿ, ಅವನು 5 ಸಿಗರೇಟ್ ತಗೋತಾ ಇದ್ದಾನೆ ಅಂದ್ರೆ 1 ಕಡಿಮೆ ಮಾಡ್ತಾ ಬಾ, ಅಥವಾ ನೀನು 9 ಗಂಟೆಗೆ ನಿನ್ ಕ್ರೇವ್ ಆಗ್ತಾ ಇದೆ ಅಂದ್ರೆ ನೀನು ಅದನ್ನ 10ವರೆಗೆ ಪುಷ್ ಮಾಡು. ಸೊ ಇದನ್ನೆಲ್ಲ ಲೈಕ್ ತಗೋತಾ ಇರ್ತೀರಾ ಅಸೆಸ್ಮೆಂಟ್ ಅಥವಾ ಕಾಲ್ ಅಥವಾ ಮೆಸೇಜಸ್ ಮೂಲಕ? ನಮ್ಮ ಯುವ ಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಇನ್ನೊಂದೇನು ನಾವು ಆಕ್ಟಿವಿಟಿ ಆಗಿ ಇಟ್ಕೊಂಡಿದೀವಿ ಅಂದ್ರೆ, ನಮ್ಗೆ ಯಾವುದೇ ಕ್ಲೈಂಟ್ ಬರ್ತಾರಲ್ಲ ಅವ್ರದ್ದು ಫಾಲೋ ಅಪ್ ಮಾಡ್ತೀವಿ ನಾವು. ಸೊ ಒಬ್ಬ ಕ್ಲೈಂಟು ನಮ್ಮ ಯುವ ಸ್ಪಂದನ ಕೇಂದ್ರಕ್ಕೆ ಬಂದಮೇಲೆ ನಾವು ಕೊಟ್ಟಿದ್ದ ಸಹಾಯದ ಜೊತೆಗೆ ನಾವು ಏನಾದರೂ ಒಂದು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ರೆ ಫಾಲೋ ಅಪ್ ಮುಖಾಂತರ ಅವರು ಅದನ್ನು ಮಾಡ್ತಾ ಇದ್ದಾರೋ ಇಲ್ವೋ ಅಂತ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನ ನಮ್ಮಲ್ಲಿಂದ ನಡೀತಾ ಇರುತ್ತೆ. ಸೊ ಕಂಟಿನ್ಯೂಸ್ ಫಾಲೋ ಅಪ್ಸ್ ಇದ್ದೇ ಇರುತ್ತೆ. ನಮಗೆ ಒಂದು ಶೆಡ್ಯೂಲ್ಡ್ ಆಗಿ ಒಂದಷ್ಟು ಫಾಲೋ ಅಪ್ಸ್ ಇರುತ್ತೆ. ಅಂದ್ರೆ ಇವರಿಗೆ ಇಷ್ಟು ದಿನ ಆದ್ಮೇಲೆ ಒಂದ್ಸತಿ ಕಾಲ್ ಮಾಡೋಣ, ಒಂದು 2 ವೀಕ್ಸ್ ಆದ್ಮೇಲೆ ಕಾಲ್ ಮಾಡೋಣ, 1 ಮಂತ್ ಆದ್ಮೇಲೆ ಕಾಲ್ ಮಾಡೋಣ ಅಂತ ಒಂದು ಶೆಡ್ಯೂಲ್ಸ್ ಇರುತ್ತೆ. ಆ ಶೆಡ್ಯೂಲ್ಸ್ ಪ್ರಕಾರ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಸೊ ನೀವು ಎಲ್ಲಿ ಹೇಗ್ ಮಾಡ್ತಾರೋ ಗೊತ್ತಿಲ್ಲ, ನಂಗೆ ಥೆರಪಿಸ್ಟ್ಗಳೆಲ್ಲ ಫಾಲೋ ಅಪ್ಸ್ ಹೇಗೆ ತಗೋತಾರೋ ಗೊತ್ತಿಲ್ಲ. ಯುವ ಸ್ಪಂದನ ಇಸ್ ಅ ಕಂಪ್ಲೀಟ್ಲಿ ಫ್ರೀ ಪ್ರೋಗ್ರಾಮ್. ₹1 ಕೂಡ ಚಾರ್ಜ್ ಮಾಡಲ್ಲ. ನಿಮ್ಗೆ ಏನೇ ಇಶ್ಯೂ ಇದ್ರೂ ಫಾಲೋ ಅಪ್ಸ್ ಇಂದ ಹಿಡಿದು ಅದಕ್ಕೆ ಗೈಡೆನ್ಸ್, ಮಾರ್ಗದರ್ಶನ ಕೊಡೋದ್ರಲ್ಲಿ ಇರ್ಬೋದು, ಎಲ್ಲದನ್ನು ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಯುವ ಸ್ಪಂದನ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಸೊ ಸೆಕೆಂಡ್ ಲಾಸ್ಟ್ ಸೆಗ್ಮೆಂಟ್ ಆಫ್ ದ ಪಾಡ್ಕಾಸ್ಟ್ ಇದು, ರ್ಯಾಪಿಡ್ ಫೈರ್ ಹೋಗೋಣ. ಅದು ಬೇರೆ ಇದೆಯಾ? ರ್ಯಾಪಿಡ್ ಫೈರ್ ಅಂದ್ರೆ, ಈಗ ಒಬ್ಬ ಯುವಕ ಅಥವಾ ಯುವತಿ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ ಅಂದ್ರೆ ಅವ್ರ ಸುತ್ತ ತುಂಬಾ ಜನ ಬರ್ತಾರೆ. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊಸೈಟಿ, ಈ ತರ ತುಂಬಾ ಪಾಯಿಂಟ್ಸ್ ಬರುತ್ತೆ. ಅವ್ರಿಗೆ 1 ಲೈನ್ ಅಲ್ಲಿ ನೀವೇನ್ ಟಿಪ್ ಕೊಡ್ತೀರಾ? ಅಷ್ಟ್ ಮಾತ್ರ. ಓಕೆ. ಫ್ರೆಂಡ್.
ಅನ್ಹೆಲ್ತಿ ಪಿಯರ್ ಪ್ರೆಷರ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಆಗದೆ ಇರೋ ಥರ ನೋಡ್ಕೊಳ್ಳೋದು ಎಲ್ಲ ಫ್ರೆಂಡ್ಸಿನ ಮುಖ್ಯವಾದ ಕರ್ತವ್ಯ. ಪೇರೆಂಟ್ಸ್ ಯುವಕ ಅಥವಾ ಯುವತಿಗೆ ತನ್ನ ಕಷ್ಟನೋ ದುಃಖನೋ ಅದನ್ನ ಯಾವುದೇ ಒಂದು ಬ್ಯಾರಿಯರ್ಸ್ ಇಲ್ಲದೆ ಶೇರ್ ಮಾಡ್ಕೊಳ್ಳೋ ಅಂತ ಒಂದು ವ್ಯವಸ್ಥೆನ ಮನೆಯಲ್ಲಿ ಮಾಡ್ಕೊಡ್ಬೇಕು ತಂದೆ ತಾಯಿಯಂದಿರು. ಬರೀ ಓದೋದು ಅಥವಾ ಮಾರ್ಕ್ಸ್ ತಗೊಳ್ಳೋವಂಥದ್ದು ಇದೊಂದೇ ಜೀವನದ ಗುರಿಯಾಗಿ ಇಲ್ಲದೆ ಯುವಕನ ಪ್ರತಿಯೊಂದು ಯುನೀಕ್ ಟ್ಯಾಲೆಂಟನ್ನ ಐಡೆಂಟಿಫೈ ಮಾಡಿ ಅದನ್ನ ಪ್ರೋತ್ಸಾಹಿಸಿ ಬೆಳೆಸುವಂತ ಕೆಲಸಗಳನ್ನು ನಮ್ಮ ಟೀಚರ್ಸ್ ಮಾಡಬೇಕು. ಕ್ಲೋಸ್ ರಿಲೇಟಿವ್ಸ್ ಯಾವತ್ತೂ ಒಬ್ಬ ಯುವಕ ಅಥವಾ ಯುವತಿನ ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ಅವರೊಟ್ಟಿಗೆ ಮಾತನಾಡಬೇಡಿ. ದ ಫೈನಲ್ ಪಾಯಿಂಟ್, ಸೊಸೈಟಿ ಯೂತ್ಸ್ ಆರ್ ಫ್ಯೂಚರ್. ಸೊ ಯೂತ್ ಒಳ್ಳೆ ತರ ಡೆವಲಪ್ ಆಗೋದಕ್ಕೆ ಯಾವ ಒಂದು ಎನ್ವಿರಾನ್ಮೆಂಟ್ ನಾವು ಕ್ರಿಯೇಟ್ ಮಾಡಬೇಕೋ ಅದನ್ನ ಮಾಡ್ಕೊಡ್ಬೇಕು ಈ ಸಮುದಾಯ. ಯುವ ಸ್ಪಂದನ ಅದರೊಟ್ಟಿಗೆ ಇದೆ. ಸೊ ಯಾರಿಗಾದ್ರೂ ಏನಾದ್ರು ಇಶ್ಯೂಸ್ ಇದ್ರೆ ದಯವಿಟ್ಟು ಅವರನ್ನ ಯುವ ಸ್ಪಂದನ ಕೇಂದ್ರಕ್ಕೆ ರೆಫರ್ ಮಾಡಿ. ಸೊ ಒಳ್ಳೆ ರ್ಯಾಪಿಡ್ ಫೈರ್ ರೌಂಡ್ ಆಯ್ತು. ಒಳ್ಳೊಳ್ಳೆ ಪಾಯಿಂಟ್ಸ್ ಕೂಡ ಡಾಕ್ಟರ್ ಕೊಟ್ಟರು. ಸೊ ಡಾಕ್ಟರ್, ದ ಲಾಸ್ಟ್ ಸೆಗ್ಮೆಂಟ್ ಆಫ್ ದ ವಿಡಿಯೋ, ಯುವ ಸ್ಪಂದನ. ಸೊ ನಮ್ಗೆ ಈಗಾಗಲೇ ಗೊತ್ತಿರೋದು ಹಾಗೆ ಮೆಂಟಲ್ ವೆಲ್ನೆಸ್ ಪ್ರಮೋಷನ್ ಪ್ರೋಗ್ರಾಮು ವಿಚ್ ಇಸ್ ಪವರ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಇಟ್ ಇಸ್ ಸಪೋರ್ಟೆಡ್ ಬೈ ನಿಮ್ ಹ್ಯಾಂಡ್ಸ್, ರೈಟ್? ನಾಟ್ ರಾಂಗ್. ಸೊ ಯುವ ಸ್ಪಂದನ ಕೇಂದ್ರಗಳು ಎಲ್ಲೆಲ್ಲಿದೆ? ಹೌದು, ಎಲ್ಲ ಸ್ಟೇಟ್ ಅಲ್ಲಿ ಇದೆ, ಸ್ಟೇಡಿಯಮ್ಸ್ ಅಲ್ಲಿ ಇದೆ ಅಂತ ಬಂತು. ಹೌ ಡಸ್ ಯುವ ಸ್ಪಂದನ ವರ್ಕ್ಸ್ ಕೇಂದ್ರದಲ್ಲಿ? ಅಲ್ಲಿ ಹೋಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಇವಾಗ ನಾನೊಬ್ಬ ಯೂತ್ ಈ ಪಾಡ್ಕಾಸ್ಟ್ ನೋಡಿ ನಾನು ಯುವ ಸ್ಪಂದನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ರೆ ವಾಟ್ ಆರ್ ದ ಸ್ಟೆಪ್ಸ್? ಓಕೆ, ಪ್ರಸ್ತುತ ಈ ಯುವ ಸ್ಪಂದನ ಕಾರ್ಯಕ್ರಮ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲೂ ಆ ಜಿಲ್ಲೆಗಳಲ್ಲಿ ಇರುವಂಥ ಕ್ರೀಡಾಂಗಣಗಳಲ್ಲಿ ಯುವ ಸ್ಪಂದನ ಕೇಂದ್ರಗಳು ಎಸ್ಟಾಬ್ಲಿಷ್ ಆಗಿದೆ. ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ಸ್ ಅಲ್ಲಿ ನಿಮ್ಗೆ ಯುವ ಸ್ಪಂದನ ಕೇಂದ್ರಗಳು ಸಿಗ್ತವೆ. ಸೊ ನಮ್ಮ ಪ್ರತಿಯೊಂದು ಯುವ ಸ್ಪಂದನ ಕೇಂದ್ರದ್ದು ಲ್ಯಾಂಡ್ಲೈನ್ ನಂಬರ್ ಇಸ್ ದ ಹೆಲ್ಪ್ ಲೈನ್ ನಂಬರ್. ಸೊ ಆ ನಂಬರ್ಗಳು ನಿಮಗೆ ಡಿಸ್ಪ್ಲೇ ಆಗ್ಬೋದು. ಅದನ್ನ ನೀವು ಆ ಲ್ಯಾಂಡ್ಲೈನ್ ನಂಬರ್ ಕಾಲ್ ಮಾಡಿದ್ರೆ ಅಲ್ಲಿ ಸೂಕ್ತವಾಗಿ ನಿಮ್ಗೆ ರಿಪ್ಲೈ ಮಾಡ್ತಾರೆ. ಪ್ರತಿಯೊಂದು ಯುವ ಸ್ಪಂದನ ಕೇಂದ್ರದಲ್ಲೂ ನಮಗೆ ಯುವ ಸಮಾಲೋಚಕರು ಮತ್ತೆ ಯುವ ಪರಿವರ್ತಕರು ಅಂತ ಇರ್ತಾರೆ. ಯುವ ಪರಿವರ್ತಕರು ನಾನಾ ರೀತಿಯ ಕೆಲಸಗಳನ್ನು ಅಂದರೆ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಆಗ್ಬೋದು, ರಿಸೋರ್ಸ್ ಮ್ಯಾಪಿಂಗ್ ಆಗ್ಬೋದು. ಸೊ ಇದನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಮಾಡ್ತಾ ಇರ್ತಾರೆ. ನಮ್ಮ ಯುವ ಸಮಾಲೋಚಕರು ಯುವ ಸ್ಪಂದನ ಕೇಂದ್ರಕ್ಕೆ ಬರುವಂತಹ ಅಥವಾ ಕಾಲ್ ಮಾಡುವಂತಹ ವ್ಯಕ್ತಿಗಳಿಗೆ ಸೂಕ್ತವಾದ ಸಮಾಲೋಚನೆ ಮತ್ತು ಮಾರ್ಗದರ್ಶನ, ಮುಖ್ಯವಾಗಿ ಮಾರ್ಗದರ್ಶನ ನೀಡುತ್ತಾರೆ. ಓಕೆ, ಸೊ ಈ ಪಾಡ್ಕಾಸ್ಟ್ ನ ಒಬ್ಬ ಸ್ಕೂಲ್ ಅವ್ರು ನೋಡ್ತಾ ಇದ್ದಾರೆ ಅಥವಾ ಯಾವ್ದೊಂದು ಮಕ್ಕಳು ಹೋಗಂತ ಆರ್ಗನೈಸೇಷನ್ ಅವ್ರು ನೋಡ್ತಾ ಇದ್ದಾರೆ, ಅಲ್ಲಿ ಯುವ ಸ್ಪಂದನ ಅದೊಂದಷ್ಟು ಪ್ರೋಗ್ರಾಮ್ಸ್ ಮಾಡ್ಬೇಕು ಅಥವಾ ಪ್ರಮೋಷನ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಪ್ರೊವಿಷನ್ ಇದೆಯಾ ಯುವ ಸ್ಪಂದನದಲ್ಲಿ? ಖಂಡಿತ. ಸೊ ಯಾರಿಗೆ ಆ ತರ ಒಂದು ಸಹಾಯ ಬೇಕನ್ಸುತ್ತೋ ಅವರು ನಮ್ಮ ಯುವ ಸ್ಪಂದನ ಕೇಂದ್ರಕ್ಕೆ ಹೋಗ್ಬೋದು ಅಥವಾ ಲ್ಯಾಂಡ್ಲೈನ್ ನಂಬರ್ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ಚರ್ಚೆ ಮಾಡಿದ್ರೆ ನಾವು ಆ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಅನ್ನೋದೇನಿಲ್ಲ ಅವ್ರ ಜಾಗಕ್ಕೆ ನಾವೇ ಬಂದು ಅವರಿಗೆ ಯಾವುದೇ ಒಂದು ಖರ್ಚಿಲ್ಲ ನಾವು ಮಾಡ್ಕೊಡ್ತೀವಿ. ಸೊ ಕರ್ನಾಟಕದ ಶಾಲೆಗಳು ಅಥವಾ ಕಾಲೇಜ್ಗಳು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಸ್ಟೂಡೆಂಟ್ಸ್ಗೆ ಮೆಂಟಲ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಏನೋ ಒಂದು ಹೆಲ್ಪ್ ಬೇಕು ಅಂತ ಆಗಿರ್ಬೋದು, ಈ ತರ ಹೆಲ್ಪ್ ಕೊಡ್ಬೇಕು ಅನ್ನೋದು ನಿಮ್ ಪ್ಲಾನ್ ಅಲ್ಲಿ ಇದ್ರೆ ಕೆಳಗಡೆ ಬರ್ತಿರುವಂತ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ಯಾವುದೇ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಆಗಿರ್ಬೋದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಯುವ ಸ್ಪಂದನ ಬಂದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಕರೆಕ್ಟ್ ಅಲ್ಲ? ಹೌದು. ಸೊ ಈಗ ಒಂದು ಸಿಂಪಲ್ ಲಾಸ್ಟ್ ಕ್ವಶನ್, ನನ್ಗೆ ಫೋನ್ ಮೂಲಕನೇ ನನ್ಗೆಲ್ಲ ಹೇಳಿ ಅಂತ ಎಷ್ಟೊಂದ್ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಇವಾಗ ಮೆಸೇಜ್ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ ಕೇಂದ್ರಕ್ಕೆ ಬರಕ್ ರೆಡಿ ಇಲ್ಲ, ನಂಗೆಲ್ಲ ಆನ್ಲೈನ್ ಅಲ್ಲಿ ಆಗ್ಬೇಕು. ನಮಗ್ ಗೊತ್ತು ಕೇಂದ್ರಕ್ಕೆ ಬಂದ್ರೆ ಅವರಿಗೆ ಮಾರ್ಗದರ್ಶನ ಸಿಗುತ್ತೆ. ಏನಕ್ಕೆ ಕೇಂದ್ರಕ್ಕೆ ಬರೋ ಅವಶ್ಯಕತೆ ತುಂಬಾ ಇದೆ, ಆನ್ಲೈನ್ ಅಲ್ಲಿ ಇದಕ್ಕಾಗಲ್ಲ. ಅದು ಬರೀ ಮಾಹಿತಿ ಬೇಕಿತ್ತು ಅಂದ್ರೆ ಕೆಲವೊಮ್ಮೆ ಆನ್ಲೈನ್ ಮುಖಾಂತರ ಅಂದ್ರೆ ಯುವ ಸ್ಪಂದನ ಕೇಂದ್ರಕ್ಕೆ ಕಾಲ್ ಮಾಡೋದ್ರ ಮುಖಾಂತರ ನಾವು ಮಾಹಿತಿಗಳನ್ನು ನೀಡಬಹುದು. ಬಟ್ ಅವ್ರಿಗೆ ಆಗಿರೋ ಆ ವಿಷಯಗಳಿಂದಾಗಿ ಅವ್ರಿಗೇನಾದರೂ ಮೆಂಟಲ್ ಡಿಸ್ಟ್ರೆಸ್ ಏನಾದರೂ ಆಗಿದ್ರೆ ಅದನ್ನ ಪೂರ್ತಿಯಾಗಿ ನಾವು ಟೆಲಿಫೋನಿಕ್ ಕಾಲ್ ಮುಖಾಂತರನೇ ಅಡ್ರೆಸ್ ಮಾಡೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಆಗಲ್ಲ ಅಂತಲ್ಲ, ಬಟ್ ಚಾಲೆಂಜಿಂಗ್ ಆಗಿರುತ್ತೆ.
ಸೊ ಹಾಗಾಗಿ ಇನ್ ಪರ್ಸನ್ ನಾವು ವಿಸಿಟ್ ಮಾಡಿದ್ರೆ ಅವ್ರಿಗೆ ಬೇಕಾಗಿರುವಂಥ ಮಾಹಿತಿ ಕೊಟ್ಟಿರ್ತೀವಿ, ಜೊತೆಗೆ ಅವರಿಗೆ ಬೇಕಾದಂತಹ ಕೌನ್ಸಿಲಿಂಗ್ ಸಪೋರ್ಟು ಅಲ್ಲಿ ಕೊಡಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಬರೀ ಮಾಹಿತಿಗಾಗಿ ಅಂದರೆ ಯುವ ಸ್ಪಂದನ ಕೇಂದ್ರಕ್ಕೆ ಆನ್ಲೈನ್ ಕಾಲ್ ಮಾಡ್ಬೋದು. ನನಗೆ ಉದಾಹರಣೆಗೆ ನನಗೆ ಇಂಗ್ಲೀಷ್ ಸರಿಯಾಗಿ ಬರ್ತಾ ಇಲ್ಲ, ಇಂಗ್ಲೀಷ್ ಟ್ರೈನಿಂಗ್ ಕೊಡೋರು ಯಾರಿದ್ದಾರೆ, ಸೊ ಅಷ್ಟೇ ಮಾಹಿತಿ ಬೇಕಿತ್ತು ಅಂದರೆ ಅದನ್ನು ನಾವು ಟೆಲಿಫೋನಿಕ್ ಕಾಲ್ ಮುಖಾಂತರನೂ ನಾವು ರಿಪ್ಲೈ ಮಾಡ್ಬೋದು. ಬಟ್ ಏನಾಗಿರುತ್ತೆ, ಅವನಿಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಕಾರಣದಿಂದಾಗಿ ಸೆಲ್ಫ್ ಎಸ್ಟೀಮ್ ಕಡಿಮೆ ಆಗುವಂಥದ್ದು, ಅದರಿಂದ ಅವನಿಗೆ ಸ್ವಲ್ಪ ಲೋ ಮೂಡ್ ಆಗಿರುವಂಥದ್ದು, ಈ ಸಮಸ್ಯೆಗಳೆಲ್ಲ ಇದ್ದರೆ ಅದನ್ನು ನಾವು ಒನ್ ಡಿಸ್ಕಸ್ ಮಾಡ್ತಾ, ಚರ್ಚೆ ಮಾಡ್ತಾ, ಅವ್ರ ಫೇಸಲ್ ಎಕ್ಸ್ಪ್ರೆಷನ್, ಅವ್ರ ಬಾಡಿ ಲ್ಯಾಂಗ್ವೇಜ್ ಇದನ್ನೆಲ್ಲ ನೋಡೋದ್ರ ಮುಖಾಂತರ ನಮಗೆ ಅರಿವಾಗುತ್ತೆ ಅವ್ರಿಗೆ ಅದರಿಂದನೂ ಬೇರೆ ಸಮಸ್ಯೆಗಳು ಆಗ್ತಾ ಇದೆ. ಅದಕ್ಕೆ ನಾವೇನು ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನ ರೆಸ್ಪಾಂಡ್ ಮಾಡಿ, ಫರ್ದರ್ ಅವ್ನು ಏನಾದ್ರು ಹೈಯರ್ ಟ್ರೀಟ್ಮೆಂಟ್ ಬೇಕಿತ್ತು ಅಂದರೆ ಅದು ನಾವು ಸ್ಪೆಷಲಿಸ್ಟ್ಗೆ ರೆಫರ್ ಮಾಡೋಕ್ಕೆ ತುಂಬ ಉಪಯುಕ್ತವಾಗಿರ್ತದೆ. ಆಮೇಲೆ ಈಗಾಗಲೇ ಫೋನಿಂದ ಎಷ್ಟೋ ಲೈಫ್ಗಳು ಹಾಳಾಗೋಗಿದೆ, ನಾವು ರಿಯಲ್ ಲೈಫ್ ಕನೆಕ್ಷನ್ನೇ ಕಳ್ಕೊಂಡ್ಬಿಟ್ಟಿದೀವಿ. ಅಟ್ಲೀಸ್ಟ್ ನಿಮ್ಮ ಗೊಂದಲಗಳು ಹೇಳ್ಕೋಬೇಕಾದ್ರೂ ಒಬ್ಬ ನಿಜವಾದ ಹ್ಯೂಮನ್ ಬೀಯಿಂಗ್ ಎದುರುಗಡೆ ಇದ್ದು ಮಾತಾಡ್ತಾ ಇದ್ದಾನೆ ಅಂದಾಗ ಅವನಿಗೂ ತುಂಬಾ ಇಂಪಾರ್ಟೆಂಟ್ ಫೀಲ್ ಆಗುತ್ತೆ, ನಿಮ್ಗೆ ಸಮಾಧಾನ ಆಗುತ್ತೆ. ಇವಾಗ ನಾನು ಡಾಕ್ಟರ್ ಎದುರುಗಡೆ ಎದುರು ಬದ್ರು ಕೂತ್ಕೊಂಡು ಮಾತಾಡೋದಕ್ಕೂ ನಾವು ಒಂದು ಝೂಮ್ ಕಾಲ್ ನಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ಪಾಡ್ಕಾಸ್ಟ್ ಚೆನ್ನಾಗಿ ಬರಲ್ಲ, ಇಫ್ ಐ ಆಮ್ ನಾಟ್ ರಾಂಗ್. ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ದು. ಅಂಡ್ ಯುವ ಸ್ಪಂದನ ಕೇಂದ್ರ ರಾಜ್ಯದ ಎಲ್ಲಾ ಜಿಲ್ಲಾ ಕ್ರೀಡಾಂಗಣಗಳಲ್ಲಿ ಲಭ್ಯವಿದೆ. ಆಮೇಲೆ ಎಲ್ಲಾ ಸೇವೆಗಳು ಉಚಿತ, ನಿಮ್ಮ ಹತ್ರ ಒಂದು ರೂಪಾಯಿ ಕೂಡ ತಗೊಳ್ಳಲ್ಲ. ಅಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಂಗೆ ಯಾವುದೋ ಒಂದು ರೀತಿಲಿ ಅಥವಾ ಏನೇ ಸಮಸ್ಯೆ ಇರಲಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎನಿಥಿಂಗ್ ಎವ್ರಿಥಿಂಗ್, ಇದಕ್ಕೆ ಯುವ ಸ್ಪಂದನದಲ್ಲಿ ಮಾರ್ಗದರ್ಶನ ಸಿಗುತ್ತೆ. ಹೌದು. ಸೊ ನಮ್ಮ ಆಡಿಯನ್ಸ್ಗೆ ನಿಮ್ಮ ಫೈನಲ್ ಒಂದು ಮಾತು ಏನು ಹೇಳ್ತೀರಾ? ಯುವಕರಿಗೆ ಯಾವುದೇ ಸಮಸ್ಯೆ ಇದ್ರು ಯುವ ಸ್ಪಂದನ ಕೇಂದ್ರ ಇದೆ. ಸೊ ಯುವ ಸ್ಪಂದನ ಕೇಂದ್ರ ಯುವಕರ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ನೀಡುವಂತಹ ಒಂದು ಕೇಂದ್ರ ಹಾಗೂ ಕಾರ್ಯಕ್ರಮ. ಸೊ ಹಾಗಾಗಿ ಇದು ಯಾವುದೇ ಕರ್ನಾಟಕ ಬಿಟ್ಟರೆ ಬೇರೆ ಯಾವ ರಾಜ್ಯಗಳಲ್ಲೂ ಇಲ್ಲ. ಸೊ ಹಾಗಾಗಿ ನಮ್ಮ ರಾಜ್ಯದ ಜನತೆ ಈ ಕಾರ್ಯಕ್ರಮದ ಪೂರ್ಣ ಸದುಪಯೋಗವನ್ನು ಮಾಡ್ಕೋಬೇಕು ಅನ್ನೋದು ಈ ಪಾಡ್ಕಾಸ್ಟ್ ಮುಖಾಂತರ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಒಂದು ಸಣ್ಣ ಪಾಯಿಂಟ್ ಮಿಸ್ ಮಾಡಿದೆ ಡಾಕ್ಟರ್. ಇವಾಗ ನಾನು ಅರ್ಬನ್ ಸಿಟಿಲಿ ಇದ್ದೀನಿ, ಓಕೆನಾ? ನನಗೆ ಕೌನ್ಸಿಲಿಂಗ್ ಸೆಂಟರ್ಸ್ ಆಗಿರ್ಬೋದು ಎಲ್ಲ ಆಕ್ಸೆಸ್ ಈಸಿ ಇದೆ. ಯು ಬಿಲೀವ್ ಇಟ್ ಆರ್ ನಾಟ್, ನಾ ಒಂದು ಸಣ್ಣ ಕೌನ್ಸಿಲಿಂಗ್ ಸೆಷನ್, ಪ್ರೈವೇಟ್ ಕೌನ್ಸಿಲಿಂಗ್ ಸೆಷನ್ ಹೋಗ್ತೀನಿ ಅಂದ್ರೆ ಮಿನಿಮಮ್ 800 ಇಂದ 8,000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಇದೇ ಇಶ್ಯೂಗೆ ಹೋದ್ರು ಅಷ್ಟೇ ಚಾರ್ಜ್ ಮಾಡ್ತಾರೆ, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್. 800 ಇಂದ 8,000 ರೂಪಾಯಿವರೆಗೂ. ಅದನ್ನ ಅಫೋರ್ಡ್ ಮಾಡೋಂತ ಜನನು ಇದಾರೆ, ಅದನ್ನ ಅಫೋರ್ಡ್ ಮಾಡಕ್ ಆಗದೆ ಇರುವಂತರು ಇದಾರೆ. ಯುವ ಸ್ಪಂದನದಲ್ಲಿ ಕ್ವಾಲಿಟಿ ಮಾರ್ಗದರ್ಶನ ಅಂದ್ರೆ ಕ್ವಾಲಿಟಿ ಅನ್ನೋದಕ್ಕಿಂತ ನೀವು ಹೇಳೋದನ್ನ ಸಂಪೂರ್ಣವಾಗಿ ತಿಳ್ಕೊತಾರೆ ಅಂಡ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಕೂಡ ಆಗಿರುತ್ತೆ ಇದು. ಆಮೇಲೆ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದಾನೇ ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರಾಜೆಕ್ಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಕೂಡ, ಎಲ್ರಿಗೂ ಒಳ್ಳೆ ಮಾರ್ಗದರ್ಶನ ಸಿಕ್ಕಿದೆ. ಆಮೇಲೆ ಕ್ಲೈಂಟ್ ರಿವ್ಯೂಸ್ ಕೂಡ ನಾವು ಅವ್ರ ಫೇಸ್ ಐಡೆಂಟಿಟಿ ಆಗ್ಲಿ ಅಥವಾ ಅವ್ರ ಹೆಸರು ರಿವೀಲ್ ಮಾಡಕ್ಕಾಗಲ್ಲ, ಅದ್ ನಮ್ಮ ಪಾಲಿಸಿ. ಅವ್ರು ಏನ್ ಹೇಳಿದ್ದಾರೆ ಅದನ್ನ ಒಂದಷ್ಟು ಹಾಕ್ತಾ ಹೋಗ್ತೀವಿ. ರೂರಲ್ ಜನ ಕೂಡ, ಅರ್ಬನ್ ಅವ್ರು ಕೂಡ, ನೀವು ಎಲ್ಲೇ ಇದ್ರು ನಿಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ವಿಸಿಟ್ ಮಾಡಿ ಅಥವಾ ಕೆಳಗಡೆ ಬರ್ತಿರುವಂತ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನಿಮ್ಗೆ ಏನೇ ಸಮಸ್ಯೆ ಇರ್ಲಿ, ಏನೇ ಗೊಂದಲ ಇರ್ಲಿ, ಅದು ನಿಮ್ಗೆ ಸಾಲ್ವ್ ಆಗುತ್ತೆ, ಅಥವಾ ಅದಕ್ಕೆ ಮಾರ್ಗದರ್ಶನ ನೀಡ್ತಾರೆ. ಯುವ ಸ್ಪಂದನ ಕೇಂದ್ರವು ರಾಜ್ಯದ ಎಲ್ಲಾ ಜಿಲ್ಲಾ ಕ್ರೀಡಾಂಗಣಗಳಲ್ಲಿ ಲಭ್ಯವಿದೆ. ಮತ್ತೆ ನಮ್ಮ ಎಲ್ಲಾ ಸೇವೆಗಳು ಉಚಿತ. ಏನೇ ಸಮಸ್ಯೆ ಇರ್ಲಿ, ಏನೇ ಗೊಂದಲ ಇರ್ಲಿ, ನಮ್ಮ ಯುವ ಸ್ಪಂದನ ಕೇಂದ್ರಕ್ಕೆ ಭೇಟಿ ನೀಡಿ. ನಿಮ್ಮ ಎಲ್ಲಾ ಸಮಸ್ಯೆ ಗೊಂದಲಗಳಿಗೆ ಇಲ್ಲಿ ಮಾರ್ಗದರ್ಶನ ಸಿಗುತ್ತೆ. ಯುವ ಸ್ಪಂದನ, ಬನ್ನಿ ಮಾತಾಡೋಣ. ಈ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಕುಶಲ್.